ಈಕಿ ಬಗ್ಗೆ ಎಷ್ಟೋ ಮಂದಿ ಕೆಟ್ಟದ್ ಹೇಳಕ್ ಬಂದ್ರ ಅವ್ರ ಚಾ ಕುಡಿಸಿ ನಾನು ಆಯ್ತು ಬಿಡಪ್ಪ ಅಂತ ಹೇಳಿ ಕಳ್ಸೀನಿ. ಈ ನನ್ನ ನೋಡಿ ಕಲ್ತಾರ್ರಿ, ನನ್ನ ಹೆಸರಷ್ಟು ಬರ್ಲಿಲ್ರಿ, ಅವ್ರ ಹೆಸರಷ್ಟು ಬಂದ್ರಿ ಮುಂದೆ. ಇವ್ ನಾಟಕ ಮೇಲೆ ಕೆಡ್ಸೋ ಮಂದಿನ ಬಾಳ ಇರುತ್ತೆ. ಹೆಣ್ಣು ಬ್ಯಾಡ ಅಂತಲ್ರಿ, ನೀವ್ ಎಷ್ಟ ಕೋಟಿ ಕೊಟ್ರು ಒಂದಾಗ ಸಾಧ್ಯ. ನಾನ್ ನನ್ನ ತಾಯಿ ಪಾರ್ಟಿ ಹೆಂಗ್ ಮಾಡಿ ಗೊತ್ತಾ, ನನ್ನ ತಾಯಿನ ರೇಪ್ ಮಾಡ್ಬೇಕು. ಇಡೀ ನಂಗೆ ಅನಸುಮಿಟ್ಟಿ ಕಲಾವಿದರ ಫೀಲ್ಡ್ ಒಳಗ ಯಾರು ಮಾಡಿಲ್ಲ. ವಿಶೇಷವಾಗಿ ನಾವ್ ಕಲಿಬೇಕಾದ ಬುದ್ಧಿ, ಯಾರ ಜೊತೆ ಜಾಸ್ತಿ ಒಡನಾಟ ಇಟ್ಕೋಬಾರ್ದು. ದೂರ ಇದ್ದವ್ರು ಯಾರು ನಮ್ ಬಗ್ಗೆ ಮಾತಾಡಲ್ಲ, ಬಹಳ ಒಡನಾಟ ಇದ್ದವ್ರೆ ನಮ್ ಬಗ್ಗೆ ಮಾತಾಡೋದು. ಯಾರ ಮಾತು ಕೇಳಬಾರ್ದು. 6 ಸೆನ್ಸ್ ಬಾಳ ಯೂಸ್ ಮಾಡ್ರಿ, 7 ಸೆನ್ಸ್ ಯೂಸ್ ಮಾಡಿಲ್ಲ, ಹಿಂಗಾಗಿ ಪ್ರಾಬ್ಲಮ್ ಆಗೈತೆ. ನೀವು ದುಡಿಬೇಕು, ಮನಿಗ್ ಬರ್ಬೇಕು, ನಿಮ್ ಫ್ಯಾಮಿಲಿ ನೋಡ್ಬೇಕು, ನಿಮ್ ಗಂಡ ನಿಮ್ ಮಕ್ಳು, ನಿಮ್ ಗಂಡ ನಿಮ್ಮ ವಸ್ತು ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕು ಅಷ್ಟೇ. ಕೂಡ್ಸವ್ರ ಒಂದ್ ಇಬ್ರು ಇದ್ರೆ ಕೆಡ್ಸವ್ರ ಒಂದ್ 10 ಜನ ಇರ್ತಾರೆ. ನಿಮ್ ಸಂಸಾರ ಹಾಳು ಮಾಡ್ಕೊಂಡು ನಾಳೆ ಮಕ್ಳಿಗೆ ನಮ್ಮಿಂದ ಮೋಸ ಆಗ್ಬಾರ್ದು. ಈಗ ಮೊದ್ಲೇ ನಾಟಕದವ್ರ ಬಿಡ ಇಷ್ಟ ಇವ್ರು ಕೆಟ್ಟದನ್ನ ಯಾಕೆ ತಗೋತೀರಿ ನೀವು? ಒಳ್ಳೇದು ತಗೋರಿ. ಒಳ್ಳೆ ಬಾಳ ಜೋಡಿಗಳು ಅದಾವ ನಮ್ಮ ಫೀಲ್ಡ್. ಅದು ಸ್ಯಾಲ್ರಿ ಅಂದ್ರ ಹಳ್ಳಿ ನಾಟಕಗಳಿಗೆ ಒಂದಿರತ್ರಿ, ಕಂಪ್ನಿಗಳಿಗೆ ಒಂದಿರುತ್ತ, ಯೂಟ್ಯೂಬಿಗಂತ ಒಂದಿರುತ್ತೆ. ಆ ಬೆಟ್ಟಿಗಿರೋ ಬೆಲೆ ಬೆಟ್ಟಿ ಹೊಟ್ಟೆ ಇಲ್ಲ. ಏನಲ್ರಿ ಕಡೆ ಕರ್ಕೊಂಡು ಹೋಗ್ತಾರ್ರಿ. ಶಿಪುತ್ರ ಸೇಮ್ ಟು ಸೇಮ್ ಪೇಮೆಂಟ್ ಆಗ್ತಾನ. ಅವ್ ಏನೂ ಕೇಳಂಗೇ ಇಲ್ಲ. ನನ್ಗೆ ಇಷ್ಟ ಹಾಕನ ಆ ಮಾಮ ಅಕ್ಕಗೆ ಇಷ್ಟ ಹಾಕಿ ನಿನಗೂ ಇಷ್ಟ ಹಾಕಿ ನೋಡ ಕರೆಕ್ಟ್ ಹೇಳ್ತಾನ. ಅವ ಆತು, ರೋಷನ್ ಅವ್ರ ಆತು. ನಾಟಕ ಕಂಪ್ನಿ ಫೀಲ್ಡ್ ಮೊದಲನೇ ಉಳಿದಿಲ್ಲ. ಯಾಕಂದ್ರೆ ಆ ಶಬ್ದಗಳು ನೋಡ್ಸಾಕ ನಮ್ಗ ಆಗೋದಿಲ್ಲ. ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಫೀಲ್ಡಿಗೆ ಬರ್ಬೇಡ್ರಿ. ನೀವ ನುಲಿದು ಮಾಡ್ರಿ, ನಿಮ್ ಪ್ರಾಬ್ಲಮ್ ಅದು. ಆಮೇಲೆ ಏನ್ ಮಾಡ್ತೀರಿ ನೀವು, ಅವನ ಮೇಲೆ ಬ್ಲೇಮ್ ಮಾಡ್ಬೇಡ್ರಿ. ನೀವ್ ಹೆಂಗಿರ್ತೀರಿ, ನೀವು ಟೈಟ್ನೆಸ್ ಆಗಿ ಬರ್ತೀರ, ಟೈಟ್ನೆಸ್ ಆಗುತ್ತೆ. ನೀವು ಹೋಗೋ ರೀತಿ ಮೂಮೆಂಟ್ ಜನ ನೋಡ್ರಂದ್ರ ಒಳ್ಳೆ ಬಂದವ್ರು ನಿಮ್ಗೆ ಹಾಕಂದಿರ್ಬೇಕು. ಆದ್ರೆ ನಾವ್ ಒಂದ್ ಮಾತು ಹೇಳ್ತೀವಿ, ನಾವ್ ಇಬ್ರು ಹೆಂಗ್ ಬಂದಿ ಅಂದ್ರ ಯಾರ್ದು ಬಕೆಟ್ ಹಿಡಿಲಿಲ್ಲ. ಈಗೇನೋ ಹುರುಪ್ ಐತಿ, ನೀವು ಡ್ಯಾನ್ಸ್ ಮಾಡ್ತೀರಿ, ಇಷ್ಟಿಷ್ಟು ಅರ್ಬಿ ಹಾಕೋತೀರಿ, ಅದರಿಂದ ನಾವು ಮೆಸೇಜ್ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಿ? ನೀವು ಮನಿ ಕಟ್ಸಿದ್ವಿ, ಒಂದ್ 25-30 ಲಕ್ಷ ಸಾಲ ಇತ್ತು, ಇನ್ನೇನ ವಿಷಯ ಕೊಡ್ ಸಾಯ್ಬೇಕು, ಆ ಮಟ್ಟಕ್ಕೆ ಪರಿಸ್ಥಿತಿ ಅಜ್ಜಿ ನಮ್ದು. ನಾವು ಸುಪುತ್ರನಿಂದನೇ ನಾನು ನನ್ನ ಗಂಡ ಇಲ್ಲಿ ಕುಂತಿದ್ದು. ಈಗ ಅವ್ರು ಚಾನ್ಸ್ ಕೊಟ್ಟಿದ್ದಿಲ್ಲ, ನಾವು ಸತ್ಯೋಗ್ಲಿ ಇಲ್ಲಿ ಕುಂದಿರ್ತಿದ್ದಿಲ್ಲ. ರೋಷನ್ ಬೆಕ್ಕರ್ ಅವರು ಪೇಮೆಂಟ್ ನನ್ ಕೈ ಅಕ್ಕ ಇದೊಂದ್ ಸರಿ ನೋಡಕ್ಕ ಅಣ್ಣ, ನಾ ಯಾವತ್ತು ನಿನಗೆ ನಾವು ಗಂಡ ಐತಿ ಪೇಮೆಂಟ್ ಮಾತಾಡ್ತೀವಿ, ಅವತ್ತೇ ನಮ್ ಬ್ಲಾಕ್ ಲಿಸ್ಟ್ ಹೋಗದ್ ಬಿಡು ಫೋನ್. ನಮ್ ಈಗ ನೀವು ಫಸ್ಟ್ ಏನ್ ಮಾಡಿರ್ಲ, ನೀವು ಫಸ್ಟ್ ಹೋಗಿದ್ರಿ, ಅದ ಯಾವಾಗ ಮಾಡೀನಿ, ಯಾವ ಕಂಪ್ನಿಯಾಗ ಮಾಡೀನಿ, ಏನ್ ಮಾಡೀನಿ ಅಂತ ನೆನಪೈತೇನ್ರಿ? ಐತ್ರಿ. ನಮ್ ಮೀಡಿಯಾ ಮುಖಾಂತರ ನಮ್ಮ ಆಡಿಯನ್ಸ್ ಹೇಳ್ರಿ, ನೀವು ಯಾವ್ದೇನ್ರಿ? ಚಂಚಲಾದೇವಿ, ನಾನು ಯಾರು ಗೊತ್ತು. ಈಗ ಕೆಲವು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಹಾಳಾಗಿದೆ. ಮಧ್ಯರಾತ್ರಿ ನೀವು ತಯಾರಿಸಿದ್ರು ಕೋಟಾ ನೋಟನ್ನು ಸರ್ಕಾರಕ್ಕೆ ಹಿಡಿದುಕೊಟ್ಟ CID ಇನ್ಸ್ಪೆಕ್ಟರ್ನವರ ಈಗ ಢಕಾಯಿಸುವುದೇ ಇಲ್ಲಿಗೆ ಬರಲು ಕಾರಣ. ಬಂದು ನನ್ನ ತಂದೆ ತಾಯಿ ತಂಗಿ ನನ್ನ ದೂರ ಆದರೂ ಅದೇ ಆಗಸ್ಟ್ 15ರಂದು ಇಬ್ಬರ ಬಲಿ ತೆಗೆದುಕೊಳ್ಳುವೆ. ನನಗೆ ಇನ್ನು ಬಹಳ ನೆನಪಾಗುದ್ರು. ಸರ್ ಹೆಂಗದ ಅಂದ್ರ ಈಗ ಆಲ್ಮೋಸ್ಟ್ ಈ ಕಲಾರಂಗದಾಗ್ರಿ ಇದೊಂದಂದ್ರ ನಾಟಕ ಅಷ್ಟ ಅಲ್ರಿ, ಯಾವ್ದು ಫಿಲ್ಮ್ ಒಳಗ್ ತಗೋರಿ, ಒಟ್ಟು ಕಲೆ ಒಳಗಾರಿ ಒಂದು ಕೋ ಆಕ್ಟರ್ಸ್ ಅಂದ್ರ ಒಂದ್ ಹುಡುಗ ಒಂದ್ ಹುಡುಗಿ ಅಲ್ಲೇ ಲವ್ ಮಾಡಿ ಅಲ್ಲೇ ಮದ್ವಿ ಆಗ್ಯಾರಂದ್ರ ಮೇನ್ ಬರುದ್ ಪ್ರಾಬ್ಲಮ್ ಅಂದ್ರೆ ಇದ ಟ್ರಸ್ಟ್ ಇಶ್ಯೂ ಬರ್ತದೆ. ಆಲ್ಮೋಸ್ಟ್ ಎಲ್ಲಾ ಮದ್ವಿ ಮಾಡ್ಕೋತ್ ಮುಂದ ಲವ್ ಮಾಡ್ಕೋತ್ ಮುಂದ ಎಲ್ಲಾ ಚಲೋ ತಂಗಿ ಮದ್ವಿ ಮಾಡ್ಕೊಂಡಿರ್ತಾರ್ರಿ, ಎಲ್ಲಾ ನಡೆದಿರ್ತದ. 1 ವರ್ಷ 2 ವರ್ಷ ಆದ್ಮೇಲೆ ಈ ಸ್ಟಾರ್ಟ್ ಆಗ್ತದ್ರಿ. ಏನ್ರಿ ನೀನ್ ಯಾಕೆ ಹಂಗ್ ಮಾಡಿದಿ, ಅವ್ರು ನಿನ್ನ ಅಲ್ಲಿ ಯಾಕ ಅದನ್ನೆಲ್ಲ ಅಂತದೆಲ್ಲ ಬಂದ್ರೆ ನೀವ್ ಅದನ್ನ ಹೆಂಗ್ ತಗೋತೀರಿ? ಅಂದ್ರೆ ಇಂತಿಂತ ದೊಡ್ಡ ದೊಡ್ಡ ಇನ್ಸಿಡೆಂಟ್ ಗಳನ್ನು ಈಸಿಯಾಗಿ ತಗೊಂಡಿರಂದ್ರೆ ನೀವ್ರಿ ಆ ತರ ಪ್ರಾಬ್ಲಮ್ಸ್ ಹೆಂಗ್ ನಿಭಾಯಿಸ್ತೀರಿ? ಏನ್ ನಿಭಾಯಿಸಂಗಿಲ್ಲ ಸರ್. ಈಕಿ ಬಗ್ಗೆ ಎಷ್ಟೋ ಮಂದಿ ಕೆಟ್ಟದ್ ಹೇಳಕ್ ಬಂದ್ರ ಅವ್ರ ಚಾ ಕುಡಿಸಿ ನಾನು ಆಯ್ತು ಬಿಡಪ್ಪ ಅಂತ ಹೇಳಿ ಕಳ್ಸೀನಿ. ಎಷ್ಟೋ ಮಂದಿ ಹೇಳಿದ್ರಿ ಅದು. ಅವ್ರು ಆಗ್ಲಾರ್ದವ್ರು ದ್ಯಾಟ್ ಇಸ್ ಸೆಕೆಂಡ್ರಿ. ಈಗ ನನಗಂತೂ ಇರತ್ತಲ್ಲ ನಾಟಕನ್ಯಾಗ ಅದನ್ನ ಅಷ್ಟ ರೀ. ಅವ್ರ ಯಾರಿಗೂ ಪಬ್ಲಿಷ್ಮೆಂಟ್ ಇದ್ದಿಲ್ರಿ. ನಾನು ನಟರಾಜ್ ಯಾರ ಅನ್ನೋದು ಗೊತ್ತಿಲ್ರಿ ಯಾರಿಗೂ. ಮತ್ ನನಕಿನ್ ಹಿಂದ್ ಬಂದವ್ರು ಈ ನನ್ ನೋಡೇ ಕಲ್ತವ್ರಾದ್ರು ದ್ಯಾಟ್ ಇಸ್ ಸೆಕೆಂಡ್. ಈಗ ನನ್ ನೋಡೇ ಕಲ್ತಾರ್ರಿ, ನನ್ ಹೆಸರಷ್ಟು ಬರ್ಲಿಲ್ರಿ, ಅವ್ರ ಹೆಸರಷ್ಟು ಬಂದವ್ರಿ ಮುಂದ. ಈಗ ನನ್ನ ಹೆಂಡತಿ ಬಗ್ಗೆ 100 ಹೇಳಿದ್ರವ್ರಲ್ಲ, ಈ ನನ್ನ ಮನಸ್ಸಿಗೆ ಗೊತ್ತಿತ್ತ ಆಕಿ ಹೆಂಗದಾಳ ಏನಂತ. ಅವ್ರು ಬಂದವ್ರು ಹೇಳ್ತಿದ್ರು ನನಗೆ ಹಂಗ ಹಿಂಗ ಆಯ್ತಪ್ಪ ಬಾ ಚಾ ಕುಡಿ, ಆಯ್ತು ಹೋಗು, ಇನ್ನೊಂದ್ಸಲ ಯಾರ ಮುಂದೆ ಹಾಕೋಬೇಡ ಅಂತ ಹೇಳಿ ಕಳಿಸ್ತಿದ್ದೆ. ನಾ ತಿಳಿ ಕೆಡ್ಸ್ಕೊಂಡಿದ್ದೆ, ಕೂಲ್ ಆಗ್ಬಿಡ್ತಿದ್ದೆ ನಾನು. ಯಾಕಂದ್ರೆ ಇವ್ ನಾಟಕ ಮೇಲೆ ಕೆಡ್ಸೋ ಮಂದಿನ ಬಾಳ ಇರ್ತಾನ. ಈಗ ಇದೇ ರೀತಿ ರೀ, ಇಬ್ರು ಕಲಾವಿದ್ರ ಇದ ಸಂಶಯದಿಂದ ತಮ್ಮ ಸಂಸಾರವನ್ನ ಹಾಳು ಮಾಡ್ಕೊಳ್ಳೋರಿಗೆ ಆಸ್ ಅ ಯುವರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ ಮೀಡಿಯಾ ಮುಖಾಂತರ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಒಂದ ಮಾತು ಹೇಳ್ಬೇಕಂತ ಸರ, ನಿಮ್ ವಸ್ತುವಿನ ಮೇಲೆ ನಂಬಿಕೆ ಇತ್ತಂದ್ರ ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ. ಯಾರ ಮಾತು ಕೇಳಕ್ ಹೋಗ್ಬೇಡ್ರಿ. ಅವ್ ನೀವು ಮನ್ಯಾಗಿದ್ದಾಗ ಹೇಳಿದ್ರು ಸಹಿತ ನೀವು ನೋಡಿದ್ರೆ ಇಲ್ಲ, ನಿಮ್ ವಸ್ತು ನಿಮ್ ಮೇಲೆ ಗ್ಯಾರಂಟಿ ಐತೆ, ಮುಗಿದ್ ದ್ಯಾಟ್ ಇಸ್ ಸೆಕೆಂಡ್ರಿ. ಅವ ಬಾ ಮಂದಿ ಕಡ್ಡಿ ಆಡಿಸ್ತಾರಣ. ಈಗ ಅದೊಂದ್ ಸ್ವಲ್ಪ ಸೀಳಾಗತ್ತ ಅಂದ್ಕೂಡ್ನ ಸ್ವಲ್ಪ ಹೊಡೆದಿರ್ತಾರ, ಸಿಡಿರ್ತದ.
ಅದ ಚಾಣಕ್ ಹಿಂಗ ಹಬ್ಬದ ಮಂದಿ ಬಾಳ ಹಿಂಗ ಅವ್ ಯಾರ ಬಾಯಾಗ ಸಿಗಾಕ್ ಹೋಗ್ಬೇಡ್ರಿ. ನೀ ಏನ ಪ್ರಾಬ್ಲಮ್ ಇತ್ತ ಮನಿಗ್ ಬರ್ರಿ ಇಬ್ರು ಮಾತಾಡ್ಕೋರಿ. ಹೌದಾ ಇದು ಕರೆಕ್ಟಾ ನಾ ಬೇಡ ಕೇಳ್ಕೊರಿ. ಆಕಿ ಏನ್ರ ಅಂತ ನೋಡ್ರಿ. ಇಲ್ಲಪ್ಪ ನೀ ನಂಗೆ ಬೇಡ ಅನ್ಕೊಂಡು ಸೂಕ್ಷ್ಮಿಯಾಗಿ ಸರ್ಕೊಂಡ್ಬಿಡ್ರಿ. ಇಲ್ರಿ ಅವ್ರೆಲ್ಲ ಹೇಳಿದ್ ನಂಬ್ತ್ರೇನ್ರಿ ಅಂತಂದ್ರ ದಟ್ ಈಸ್ ಸೆಕೆಂಡ್. ಅವ್ರನ್ನ ಜಾಡ್ಸಿಗ್ರಿ ಈಕಿನ ನಂಬ್ರಿ. ಈಗ ಆಕಿ ಹೇಳ್ಬಿಡ್ತಾಳೆ ನಿಮ್ ಡೈರೆಕ್ಟ್ ಆಗಿ, ಇಲ್ಲಪ್ಪ ನೀ ಸಾಕಾಗಿ ಬೇಡ ಆಗೈತಿ ನನಗ. ಆಕಿ ಮನಸ್ ಹೆಣ್ಣು ಬ್ಯಾಡ ಅಂತಲ್ರಿ, ನೀವ್ ಎಷ್ಟ ಕೋಟಿ ಕೊಟ್ರು ಒಂದಾಗ ಸಾಧ್ಯ ಇಲ್ಲ. ನೀವ್ ಯಾರೋ ಹೆಣ್ಮಕ್ಳು ತೋರಿ, ಇವ್ ನನಗೆ ಇಷ್ಟ ಇಲ್ಲ ಅಂತಂದ್ ಅವ್ರ ಬಾಯ್ ಬಂದ್ ಅಂತ ತಿಳ್ಕೊರಿ. ನೀವು ಎಷ್ಟೋ ಬಂಗಾರ ಹಾಕೊಂಡ್ ಬಂದ್ರು ಅವ್ರು ಹೆಣ್ಣಿನ ಮನಸ್ಸು ಮುಗ್ದ್ ಹೋಗ್ತದ. 30 ಸೆಕೆಂಡ್ ಯಾವ ಏನು ಮಾಡ್ತಕ್ಕಂಥದ್ದಲ್ಲ. ಅವ ನಿನಗ ಸ್ವಂತ ಗಂಡಿಗೆ ಏನು ಮಾಡಕ್ ಆಗಿಲ್ಲ. ಆಕಿ ಹೆಣ್ಣು ಬೇಡದ್ರೆ ನೀನ್ ಯಾರು ಮಾಡಾಕ? ಪ್ರೀತಿಯಾದ ವಸ್ತ್ರ ಬೇಡದ ಮೇಲೆ ನೀ ಯಾಕ ಆಯ್ತಮ್ಮ ನಿನ್ ಜಾಗ ಎಲ್ಲಿ ಸರಿ, ನಿಂಗೆ ಎಲ್ಲಿ ಸರಿ ಕಾಣ್ತಲ್ಲಿ ಹೋಗಂತ ನೀವ್ ಹೋಗ್ಬೋದು, ಮತ್ ನೀವು ಬೇಡ ಅಂತ ನೀವು ಕುಡ್ಕೋದ್ ಕುಂಡ್ರು ಬೇಡ್ರ. ಅದು ಆಗತ್ರಿ. ಆಲ್ಮೋಸ್ಟ್ ನಮ್ಮಿಬ್ರು ನಡ್ಬರ್ಕ ಇವ್ರ ತಾಯಿನೂ ಕಲಾವಿದ್ರು, ಇವ್ರ ತಂದೆನೂ ಕಲಾವಿದ್ರು. ನಮ್ ತಾಯಿ ಕಲಾವಿದ್ರು, ನಮ್ ತಂದೆ ಕಲಾವಿದ್ರು, ನಮ್ ಫ್ಯಾಮಿಲಿ ಕಲಾವಿದ್ರು. ಈಗ ಇವ್ರಿಗೆ ಗೊತ್ತೈತಿ, ಈಗ ನಾಟಕದಾಗ ಮತ್ತೊಬ್ರು ಹಿಡಿದು ಪಾತ್ರ ಮಾಡ್ಬೇಕು, ಫ್ರೀ ಮಾಡ್ಲೇಬೇಕು, ನಾವು ಅನಿವಾರ್ಯ ಇರ್ತೈತಿ. ಈಗ ನಾವ್ ಮಾಡ್ಲೇಬೇಕು, ಇಲ್ಲಾಂದ್ರ ಅದ ನಾವು ತಿನ್ನು ಅನ್ನಕ್ ದ್ರೋಹ ಮಾಡ್ದಂಗ ಆಗತ್ತೆ. ಈಗ ಇವ್ರಲ್ಲಿ ಬಂದಿರ್ತಾರ, ನಮ್ ಜೊತೆನೆ ಬಂದಿರ್ತಾರ. ಇವ್ರು ಕಾಮಿಡಿ ಮಾಡ್ತಿರ್ತಾರ, ನಾನ್ ಟ್ರಾಜಿಡಿ ಮಾಡ್ತೀನಿ. ನನ್ ಜೊತೆ ಲವರ್ ಪಾತ್ರ ಮಾಡೋರು ನಾನು ಅಲ್ಲಿ ಏನ್ ಇರ್ತಾರ ಅದ್ ಮಾಡ್ಲೇಬೇಕು. ಅದೇನ್ ಅನ್ಸ್ಬಿಡ ಅವ್ರಿಗೆ ಮೊದ್ಲಿಂದನೂ ಅವ್ರ ತಾಯಿ ಅವ್ರದ್ದು ಪಾತ್ರ ನೋಡ್ಕೊಂಡ್ ಬಂದಾಗಿಂದ ಇದು ನಮ್ಮ ಉದ್ಯೋಗ. ಅದು ತಲೆಗೆ ಬಾಳ ತಗೋಕಾಗಲ್ಲ. ಈ ಉದ್ಯೋಗ ಇಲ್ಲಾರ್ದನ ಒಮ್ಮೆ ಸಡನ್ ಆಗಿ ಉದ್ಯೋಗ ಬಂದವ್ರಿಗೆ ಅದು ಇಕ್ಕಿ ಅದು ಹಂಗ್ ಮಾಡ್ತಾಳ, ಈಕಿ ಹಂಗ್ ಮಾಡ್ತಾಳ. ಅದು ದಯವಿಟ್ಟು ಯಾರು ಗಂಡನ ಬಗ್ಗೆ ಆಗ್ಲಿ ಹೆಂಡತಿ ಬಗ್ಗೆ ಆಗ್ಲಿ. ಈಗ ನಿಮ್ ಉದಾಹರಣೆ ಕೊಡ್ಬೇಕಂದ್ರೆ 2 ವರ್ಷದ ಹಿಂದೆನೆ ಬಾಳ ಜನ ನಮ್ ಸಂಸಾರದಾಗನು ಕಡ್ಡಿ ಆಡ್ಸಿದ್ರು. ಅದು ಹೇಳ್ಬಿಟ್ನಲ್ಲ, ಕಡ್ಡಿ ಆಡ್ಸಿದ್ರು. ಬೇಡ ವಿಷಯ ಬೇಡ. ರಂಗಭೂಮಿ ಹೆಂಗ್ ಗುರ್ತಾಣ? ಈಗ ನನ್ನ ಹೇಳಿದ್ದೆ, ನನ್ನ ತಂದೆ ತಾಯಿ ಇದ್ರು ನಾ ರಂಗಭೂಮಿಯಾಗ. ನನ್ನ ತಾಯಿ ಪಾರ್ಟಿ ಹೆಂಗ್ ಮಾಡಿ ಗುರ್ತಾರ? ನನ್ನ ತಾಯಿನ ರೇಪ್ ಮಾಡ್ಬೇಕು ರಂಗನಾಯಕಿ ನಾಟಕ. ದಟ್ ಈಸ್ ಸೆಕೆಂಡ್ರಿ. ಅಕ್ಕಿ ನಮ್ಮ ಅವ್ವ ಅಲ್ಲ, ನಾನು ಅವ್ರ ಮಗ ಅಲ್ಲ. ಹೋಗ್ಬೇಕು, ಸೀರೆ ಜಗಬೇಕು, ಹೆಗಲ್ ಮೇಲೆ ಹಾಕೊಂಡು ಒಳಗ್ ಹೋಗ್ಬೇಕು. ಯಾರು ಮಾಡಿಲ್ಲ. ಇಡೀ ನಂಗೆ ಅನ್ಸುಮಿಟ್ಟಿ ಕಲಾವಿರ ಫೀಲ್ಡ್ ಒಳಗ ಆಯ್ತು. ಈಗ ನಂಗೆ ಅನ್ಸುಮಿಟ್ಟಿಗೆ ಈಗ ಪಿಕ್ಚರ್ ಫೀಲ್ಡ್ ತೋರಿ, ನೀವು ಯಾವ್ದೋ ರಂಗಭೂಮಿ ತೋರಿ, ತಾಯಿ ಮಗ ಇಬ್ರು ಕೆಡಸು ಸೀನು ಮಾಡಿಲ್ಲ, ಹೀರೋ ಹೀರೋಯಿನ್ ಪಾರ್ಟು ಮಾಡಿಲ್ಲ. ತಾಯಿ ಮಾಡ್ಬೋದು, ಎಲ್ಲೋ ರೇರ್ ಹೋಗ್ಬೋದು. ಆದ್ರೆ ಸಿನಿಮಾ ಫೀಲ್ಡ್ ಇಲ್ಲ, ಎಲ್ಲೂ ಇಲ್ಲ. ರಿಕಾರ್ಡ್ ಬೇಕು ನಮ್ದು. ಆದ್ರೆ ನಮ್ದು ಯಾರು ಮುಂದ್ ತರ್ಲಿಲ್ಲ. ಇವ್ರ ಮಂಟಂದಾಗ ಎಂತೆಂತ ಕಲಾವಿದ್ರು ಯಾರು ಮುಂದ್ ಬರ್ಲಿಲ್ಲ. ನಮ್ ಮಂಟಂದಾಗ ಎಂತೆಂತ ಕಲಾವಿದ್ರು ಯಾರು ಮುಂದ್ ಬರ್ಲಿಲ್ಲ. ಆದ್ರೆ ಬರೋರು ಬಂದ್ರು. ಅದೇನಂತಾರ ಹಂಗ ಬಂದ್ರು ಪಾಪ. ಅದು ದೇವ್ರು ಕೊಟ್ಟಿರ್ತಾನೆ ಮಾಡಿರ್ತಾರ. ನಮ್ಗೆ ಆ ಬುದ್ಧಿ ಇಲ್ಲ ಅಣ್ಣ. ನಾ ಹೇಳಿಲ್ಲ ಅಣ್ಣ, ನಾವು 3 ಮಂದಿ ಅಷ್ಟೇ ಇದೀವಿ ಅಣ್ಣ. ನಾವು 3 ಮಂದಿನ ಊಟ ಮಾಡ್ಬೇಕು, 3 ಮಂದಿನ ಮುಕ್ಕೋಬೇಕು, ಕಷ್ಟ ಸುಖ 3 ಮಂದಿ ಹಚ್ಚಬೇಕು. 4ನೇ ಪ್ರೀತಿ ಹೆಂಗಿರುತ್ತ, 5ನೇ ಪ್ರೀತಿ ಹೆಂಗಿರುತ್ತ ಅಂತ ಇವ್ರ ಮನೆತಂದ ಬಂದ್ಮೇಲೆ ಕಲ್ತಿದ್ ನಾವು. ಈಗ ಈಕಿನಿಂದ ನನಗೆ ಎಷ್ಟೋ ಮಂದಿ ಪರಿಚಯ, ಎಷ್ಟೋ ಮಂದಿ ಅನ್ನಕೇನು ಬಾಳ ಮಂದಿ 90% ಈಕಿನಿಂದ ನಂಗೆ ಪರಿಚಯ ಎಲ್ಲಾರು. ನಟರಾಜ್ ಯಾರಂತ ಕೇಳಿದ್ರೆ ಗೊತ್ತೇ ಇಲ್ಲ. ಎಲ್ಲಿ ಪಾಠ ಮಾಡ್ತಿರೋರು? ಚಿತ್ರಿಕಂಪ್ನಿ ನಟರಾಜ್ ಇದ್ದ ಅಲ್ಲಿ ಹಿಂಗ್ ಕೇಳ್ತಾರೆ. ಈಗ ಇವ್ರ ಕಡೆಯಿಂದ ಆಗ್ಲಿ ನಾ ಮ್ಯಾಕ್ಸಿಮಮ್ ಎಲ್ಲಾರು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಮ್ ತಾಯಾರು ಒಮ್ಮೆ ಅದ ಅಂತಿರ್ತಾರ. ನಮ್ಮ ಅಪ್ಪಾರ ಇದ್ರಿ ತೀರ್ಕೊಂಡ್ರು, ಅವ್ರ ಸಹಿತ ಅದ ಅಂತಿರು. ಆ ಹೆಣ್ಮಗಳಿಂದ ನಿಂದು ನೋಡಿ ಎಲ್ಲ ಪರಿಚಯ ಆಗಿದ್ವಿ. ನಾವ್ ಯಾರಿಗೂ ಪರಿಚಯ ಇಲ್ಲಪ್ಪ ನಾಟಕಮ್ನಾಗ, ಸುಮ್ನ ಮಂದ್ಯ ಮುಪ್ಪಾದಂಗ ಆದಿ ಅನ್ನೋ ಇಲ್ಲ. ಏನಾಯ್ತು ಗೊತ್ತಾ ಸರ್, ಈಗಿನ ಮೂಮೆಂಟಿಗೆ ಎಷ್ಟೋ ಜನ ನಿಜವಾದ ಕಲಾವಿದರು ಅದಾರ, ಅವ್ರಿಗೆ ಇದು ಇಲ್ಲ, ಬೆಲೆಯನ್ನ ಇಲ್ಲ. ಅಂದ್ರ ಮೇಡಮ್ ಈಗ ಸರ್ ಹೇಳ್ರಿ, ಅವ್ರ ಒಂದ್ ಹೆಣ್ಮಕ್ಳನ್ನ ನಾವ್ ಯಾವ ತರ ಈಸಿ ಆಗಿ ತಗೋಬಹುದು ಅಂತ ನಮ್ ಮೀಡಿಯಾ ಮುಖಾಂತರ ಹೇಳ್ರಿ. ನೀವ್ರಿ ಒಂದ್ ಕೋ ಆಕ್ಟರ್ಸ್ ಗಳ ಅಂದ್ರ ಅವ್ರ ಕಪಲ್ಸ್ ಆಗ್ಲಿ ಲವರ್ಸ್ ಆಗ್ಲಿ ಆಕ್ಟಿಂಗ್ ಫೀಲ್ಡ್ ಒಳಗ್ ಇರ್ತಾರ್ರಿ. ಆ ಒಂದ್ ಹುಡುಗ ಆಗ್ಲಿ ಅಥವಾ ಅವ್ರ ಮನೆಯವ್ರಾಗ್ಲಿ ಆ ಒಂದು ಹುಡುಗಿನ ನೋಡುವಂತ ಅಂತರ ಡೌಟ್ ದೃಷ್ಟಿಯಿಂದ ಆಗ್ಲಿ ಅಥವಾ ಒಂದ್ ಯಾವ್ದೋ ಒಂದ್ ರೀತಿಯಿಂದ ನೋಡುವಂತವ್ರಿಗೆ ನಮ್ ಮೀಡಿಯಾ ಮುಖಾಂತರ ಒಂದು ಬಾಳೆ ಅಂದ್ರೆ ಒಂದ್ ಸಂಸಾರ ಚಲೋ ಇರ್ಬೇಕಪ್ಪ ಇವ್ರದ್ದು ಏನಂದ್ರೆ ಏನ್ ಹೇಳಕ್ ಇಷ್ಟ? ನಾನ್ ಏನ್ ಹೇಳ್ತೇನಂದ್ರೆ, ಯಾವ್ದೇ ಗಂಡ ಹೆಂಡತಿನೇ ಆಗ್ಲಿ, ಈಗ ನಾನು ತಪ್ಪು ಮಾಡಿನಿ ಇಲ್ಲ ಅಂತಲ್ಲ. ನಾನು ವರ್ಷದ ಹಿಂದೆ ಯಾರ್ಯಾರ್ದು ಮಾತು ಕೇಳ್ದೆ, ನನ್ ಗಂಡನ ಜೊತೆ ಜಗಾಡ್ದೆ, ನೀ ಅವ್ರು ನೋಡ್ತೀವಿ. ನಮ್ಮ ವಸ್ತು ಮೇಲೆ ನನಗ್ ಗ್ಯಾರಂಟಿ ಇರ್ಬೇಕು. ಈಗ ನನ್ ಗಂಡ ನನ್ ಲವ್ ಮಾಡಕತ್ 20 ವರ್ಷ ಆಯ್ತು, ಮದ್ವೆಯಾಗ 15 ವರ್ಷ ಆಯ್ತು. ನಾವು ಎಷ್ಟೋ ಜನ ಹೊರಗಿನವ್ರು ಅಂತಿದ್ರು, ಹೊರಗಿನ ಅಣ್ತಂಬ್ರು, ಹೊರಗಿನ ತಾಯಿ ತಂದಿಗಳು ನನಗ
ಸಂಶಯ ಮಾಡ್ತೀನಿ ನಿನ್ನ ಗಂಡನ್ ಬ್ಯಾಡ್ ನನ್ ತಮ್ಮನೇ ಇಲ್ಲಿ ಇದೇ ಜಾಗದಾಗ ಬಂದ್ ಹೇಳೋದ. ಜಗತ್ತೇ ನಮ್ಮ ಅವನ ಬಗ್ಗೆ ಏನೇ ಹೇಳಿದ್ರು ನಾನ್ ನಂಬಂಗಿಲ್ಲ. ಅಷ್ಟ ಹೌದೌದು, ಅಷ್ಟು ಗ್ಯಾರಂಟಿ ನಮ್ಮ ಮನೆಯವ್ರಿಗೆ ಇವ್ರ ಮೇಲೆ ಅಷ್ಟು ಗ್ಯಾರಂಟಿ. ನೀನು ಯಾರ್ಯಾರ್ದು ಮಾತ್ ಕೇಳಿ ಒದರಾಕತ್ತಿ ನಮ್ಮ ಅವನ ಮೇಲೆ. ನಮ್ಮವ ಹೆಂಗಸರ ವಿಷಯ ಅಲ್ಲ, ಹಬ್ಬದವ್ರ ಅಂದೆಲ್ಲ ನಿಮ್ಗ. ಅವರು ಬಂದ್ರು, ಅವರು ನಿನ್ನೆ ಮನೆ ಬಂದ್ ನೋಡ್ದವ್ರು ಇವ್ರನ್ನವ್ರು. ನೋಡವ ಕೈ ಮುಗಿತೀನಿ, ಯಾರ್ಯಾರ ಸಂಬಂಧ ನಿನ್ ಸಂಸಾರ ಹಾಳು ಮಾಡ್ಕೋಬೇಡ. ಯಾರೋ ಹೇಳ್ತಾರ ಅಂದ್ರೆ ಈಗ ಹೆಣ್ಮಕ್ಳ ಬುದ್ಧಿ ಮೊಳಕಲ್ ಕೆಳಗ ಅಂತಾರಲ್ಲ, ನಂದು ಆ ಮಟ್ಟಕ್ಕ ಆ ವಿಷಯ ಆಗಿತ್ತು. ಇಲ್ಲಣ್ಣ, ಈಕಿ ಬರಕ್ಕ ಅವ್ರ ಎಷ್ಟು ತಲೆ ತುಂಬಿರ್ಬೋದು, ಅದಲ್ಲ ಇವ್ರ ಮೇಲೆ ಸಿಟ್ಟಿಲ್ಲಣ್ಣ. ಇಲ್ಲ ಅವ್ರದೇನ್ ಅಣ್ಣ. ಈಗ ನನಗೆ ಅನ್ಸಬಿಟ್ಟು ನಮ್ಮ ಸದು ಮತ್ತು ಇವ್ರ ಸೋಮು ಅಂತವ್ರಣ್ಣ, ನಮ್ ಪ್ರೀತಿ ಅಣ್ಣತಮ್ರವ್ರು. ನನಗೆ ಅನ್ಸ್ಬಿಟ್ಟು ಇವರೆಲ್ಲ ಹೆಂಗ್ ನಾವೆಲ್ಲ 3 ಮಂದಿ ಹಂಗ ಏನೇ ವಿಷಯ ಇದ್ರು ಫೋನ್ ಹಚ್ಚಿ ಮಾತಾಡ್ತೀವಿ ನಾವು. ಅಂತವ್ರು ಬಂದು ಹೇಳಿದ್ರು ಒಂದ ಮಾತಂದ್ರು, ಈಗೀಗ ನಮ್ಮ ಅಣ್ಣನ ಬಗ್ಗೆ ಏನ್ರ ಸಂಶಯ ಪಟ್ರೆ ಒದ್ ಹೊರಗಾಗ್ತೀವಿ ಅಂದ್ರ ಅವ್ರು. ಅದೇ ಯಾಕೆ ಸರ್, ಏನ್ ನಿಮ್ದು ಆಗ್ತೈತಿ ಟ್ರಸ್ಟ್ ಮಾಡಿ ಏನ್ರಿ ಕರೆ ಮೇಡಮ್ ಡೌಟ್ ಬರೋಂಗ್ ಏನ್ರಿ ಐತೇನ್ರಿ? ಮತ್ತೆ ಏನಿಲ್ಲ ಇಲ್ಲ ಅದೇನಿಲ್ಲ. ಈಗ ಅವ್ರಿಗೆ ಗುರ್ತಿಲ್ಲ, ಕಂಪ್ನಿ ಅಂದ್ರೆ ಗುರ್ತಿಲ್ಲ, ಕಂಪ್ನಿ ಅಂದ್ರೆ ಏನ್ ಅವ್ರಿಗೆ ಗುರ್ತಿಲ್ಲ ಪಾಪ. ಈಗ ಜನರಲ್ ಆಗಿ ಮಾತಾಡೋದ್ ಅದೇ ಸಂಸ್ಥೆ ಪಡ್ಕೊಂತಾರ. ನಮ್ ನಾಟಕ ಕಂಪ್ನಿಯಾಗ ನಾವ್ ಇಕ್ಕಿ ತಾಟ್ನ ನಾವು ಉಣ್ತೀವಿ, ನಮ್ ತಾಟ್ನಾಗ ನಮ್ದೊಂದು ಫ್ಯಾಮಿಲಿ ಇದ್ದಂಗ ನಾನು, ಅಣ್ಣ ತಮ್ಮ ತಂಗಿ ಸೊಸಿ ಮಾವ ಗೀವ ಎಲ್ಲಾರು ಹೆಂಗಿರ್ತೀವಣ್ಣ ಹಂಗೊಂದ್ ಟೀಮ್ ನಮ್ದು. ಎಲ್ಲಾರು ಸೇರಿ ಒಂದ ತಾಟ್ನಾಗ ಉಣ್ಣೋದು ಹಂಗಿತ್ತ ಅವಾಗ. ಅವ್ರಿಗೆ ಇದು ಗುರ್ತಿಲ್ಲ, ಯಾಕಂದ್ರೆ ಅಮೇಚರ್ಸ್ನವ್ರು ಈಗ ಜಸ್ಟ್ ರೀಸೆಂಟ್ ಆಗಿ ಬಂದವ್ರು. ಸರ್ ಅವ್ರಿಗೆ ಗೊತ್ತಿಲ್ಲ ಅನ್ನೋಕ್ಕಿಂತ ವಿಶೇಷವಾಗಿ ನಾವ್ ಕಲಿಬೇಕಾದ ಬುದ್ಧಿ, ಯಾರ ಜೊತೆ ಜಾಸ್ತಿ ಒಡನಾಟ ಇಟ್ಕೋಬಾರ್ದು. ಈಗ ನಿಮ್ ಜೊತೆ ನಾವ್ ಬಾಳ ಒಡನಾಟ ಇಟ್ಕೊಂಡಿವಿ, ದೂರ ಇದ್ದವ್ರು ಯಾರು ನಮ್ ಬಗ್ಗೆ ಮಾತಾಡಲ್ಲ, ಬಾಳ ಒಡನಾಟ ಇದ್ದವ್ರೆ ನಮ್ ಬಗ್ಗೆ ಮಾತಾಡೋದು. ನಾನಾಗೆ ಅವ್ರದ್ದು ತಪ್ಪಲ್ಲ, ನಾನಾಗೆ ನನಗೇನೋ ಡೌಟ್ ಬಂದು ನಾ ಕೇಳ್ದೆ, ಅವ್ರು ಹೀಲಕ್ಕ ಹಿಂಗಾಯ್ತು ಅದೇ ಅವ್ರ ಪಾಪ ಸಣ್ಣ ವಿಷಯ ಹೇಳಿದ್ದು, ನನಗದು ಮೈಂಡ್ ಒಳಗ್ ಕೊರೆಯಕತ್ಬಿಡ್ತು. ನಾ ದೂರ 1 ವರ್ಷ ಕಂಪ್ನಿ ಒಳಗಿದ್ದೆ, ಇವ್ರು ಟ್ರಿಪ್ಪಿಗೆ ಅಡ್ಡಾಡ್ತಿದ್ರು. ಇದ್ರು ಇರ್ಬೋದಲ್ಲ, ಆದ್ರ ಆಗಿರ್ಬೋದಲ್ಲ. ನಾವ್ ಕಲ್ತಂತ ಬುದ್ಧಿ ಯಾರ ಮಾತು ಕೇಳ್ಬಾರ್ದು. 6 ಸೆನ್ಸ್ ಬಾಳ ಯೂಸ್ ಮಾಡ್ರಿ, 7 ಸೆನ್ಸ್ ಯೂಸ್ ಮಾಡಿ ಹಿಂಗಾಗಿ ಪ್ರಾಬ್ಲಮ್ ಆಗೈತೆ. ಯಾರ ಮಾತು ಕೇಳ್ಬಾರ್ದು. ನಾನು ವೈಯಕ್ತಿಕವಾಗಿ ಗಂಡನೇ ಆಗ್ಲಿ ಹೆಂಡತಿನ ಆಗ್ಲಿ ಹೇಳೋದು, ನಮ್ದೆಷ್ಟು ಫ್ಯಾಮಿಲಿ ಇರುತ್ತೆ ಅಷ್ಟೇ ವಿಚಾರ ಮಾಡ್ಬೇಕು ನಾವು. ಈಗ ಯಾರ್ದೋ ಸುಮ್ನೆ ಅವ್ರಿಗೆ ಫೋನ್ ಮಾಡೋದು, ಅದು ಆಯ್ತು ಇದು ಬೇಡ, ಅದೇನ್ ಅದು ಒಟ್ಟೆ ಯಾರು ಇಟ್ಕೋಬೇಡ್ರಿ, ಯಾವ ಕಲಾವಿದ್ರು ಇಟ್ಕೋಬೇಡ್ರಿ. ನೀವು ದುಡಿಬೇಕು, ಮನಿಗ್ ಬರ್ಬೇಕು, ನಿಮ್ ಫ್ಯಾಮಿಲಿ ನೋಡ್ಬೇಕು, ನಿಮ್ ಗಂಡ ನಿಮ್ ಮಕ್ಳು, ನಿಮ್ ಗಂಡ ನಿಮ್ಮ ವಸ್ತು ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕು ಅಷ್ಟೇ. ಯಾರೇ ಆಗ್ಲಿ, ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ, ಅದು ದೇವ್ರು ಸೃಷ್ಟಿ ಮಾಡಿದ ಮೇಲೆ ನಮ್ ಪಾತ್ರ ಬರ್ದಣ, ನಾವ್ ಏನ್ ಹೇಳ್ತಾರ ಅದ್ ಮಾಡ್ಬೇಕು. ಅದು ಆಗುದು ಬಿಡುದು, ಒಳ್ಳೇದಾಗುದು ಕೆಟ್ಟದಾಗುದು ದೇವ್ರು ಬೇಡ್ಬಿಟ್ಟು. ಕೂಡ್ಸವ್ರ 1 ಇಬ್ರು ಇದ್ರೆ ಕೆಡ್ಸವ್ರ 10 ಜನ ಇರ್ತಾರೆ, 10 ಜನ ಇರ್ತಾರೆ. ನಮ್ಗ ಕೂಡಾಕ ವೈಯಕ್ತಿಕವಾಗಿ ಮುಂದ್ ಬಂದಂತ ಜನ ಹೆಬ್ಬಾಳದವ್ರು, ಸುಟ್ಟೆಟ್ ರಾಜಣ್ಣ ಅಂತ, ಸೋಮು ಸದು ಅಂದ್ರಲ್ಲ, ಇವ್ರು ನನ್ ಬಹಳ ಪ್ರೀತಿ ಮೈದ್ನಗಳು ನನಗವ್ರು. ನಂದ್ ಏನೇ ಕಷ್ಟ ಬಂದ್ರು ಈಗ 20 ವರ್ಷದಿಂದ ಅವರೇ ನಿಂದಿರ್ತಾರ ಬಂದು. ಅವರು ನನ್ ಫ್ಯಾಮಿಲಿ, ಅವರು ನನ್ ತಮ್ಮಗಳು, ನಮ್ಮ ಅಕ್ಕ. ಅಂದ್ರ ಇದ್ ಹೆಂಗ ಆಗ್ತದಂದ್ರಿ, ಅಂದ್ರ ಕರೆಕ್ಟ್ ಅದ, ಬಟ್ ಎಲ್ಲೋ 1 2 2 3 ಮಂದಿಯಿಂದ ಎಲ್ಲಾ ನಾಟಕ ಕಂಪ್ನಿಗೆ ಕೆಟ್ಟ ಬರತ್ತೆ ಒಬ್ರಿಬ್ರು ಏನೋ ಒಂದ್. ಹೌದೌದೌದು. ಈಗ ನೋಡ್ರಿ, ಅದ್ ಕೆಡಾಕತ್ತೈತಿ ಅಂದ್ರೆ ನಾವ್ ಕೂಡ್ಸು ಪ್ರಯತ್ನ ಮಾಡ್ಬೇಕು ವಿನಃ ಅದ್ ಕೆಡ್ಸು ಪ್ರಯತ್ನ ಮಾಡ್ಬಾರ್ದು. ಅದು ಎಲ್ಲೋ ಒಬ್ರು 100ಕ್ಕೊಬ್ರು ಕೆಡ್ಸೋರು ಇರ್ತಾರ. ಅದರಿಂದ ಏನಾಗ್ಬಿಡುತ್ತ, ಒಬ್ರು ಏನೋ ಹೇಳ್ತಾರಂದ್ರೆ ನಾವ್ ಇನ್ನೊಬ್ರಿಗೆ ಫೋನ್ ಹಚ್ಚುದು, ಅವ್ರಿಗೆ ಹಚ್ಚುದು, ಇವ್ರಿಗೆ ಹಚ್ಚುದು, ಅವ್ರ ಜೊತೆ ಮಾತಾಡುದು, ಇವ್ರ ಜೊತೆ ಮಾತಾಡುದು. ಫಸ್ಟ್ ಆಫ್ ಆಲ್ ನಾವ್ ಮತ್ತೊಬ್ರ ಮಾತ್ ಕೇಳ್ಬಾರ್ದು. ಮತ್ತೊಬ್ರನ್ನ ತಪ್ಪು ಹಾಕೋಕ್ಕಿಂತ ನಮ್ ತಪ್ಪು, ನಾವ್ ಮತ್ತೊಬ್ರ ಮಾತ್ ಕೇಳಿದ್ರೆ ನಮ್ ತಪ್ಪು. ಈಗ ಅವ್ರು ಹೇಳ್ತಾರ ಇವ್ರು ಹೇಳ್ತಾರ ಅನ್ನೋದು ಏನು ಕಾರಣ ಅಲ್ಲ. ನಾವ್ ಯಾರ್ದು ಮಾತ್ ಕೇಳ್ಬಾರ್ದು. ನಮಗ ನನ್ನ ವೈಯಕ್ತಿಕವಾಗಿ ತಿಳಿದಿದ್ದು ಅಂದ್ರ ನಾವ್ ಯಾರ್ದು ಮಾತ್ ಕೇಳ್ಬಾರ್ದು, ಯಾರ್ ಸವಾಸ್ಕ್ ಹೋಗ್ಬಾರ್ದು. ಅದ ಪ್ರೀತಿ ಅಭಿಮಾನ ಇರುತ್ತ, ಬರ್ರಿ ಊಟ ಮಾಡ್ರಿ ಹೋಗ್ರಿ ಅನ್ನೋದು ಬೇರೆ. ಈ ಬಾಳ ನಾವ್ ಅಡಿಟ್ ಆಗ್ಬಿಟ್ಟು ಅಂದ್ರೆ ಅವ್ರು ಏನ್ ಹೇಳ್ತಾರ ಅದ್ ಸತ್ಯ ಅನ್ಸ್ಬಿಡುತ್ತ ನಮ್ಗೆ. ಬಾಳ ಅಡಿಟ್ ಆಗ್ಬಿಟ್ರೆ ಅವ್ರು ಹೇಳುದು ಸತ್ಯ. ಆ ಮೂಮೆಂಟ್ ಆಗ್ಬಿಡ್ತೀವಿ ನಾವು. ಬೇಡಪ್ಪ, ಅದ ನಾವು ಮತ್ತೊಬ್ಬರಿಗೆ ಅಡಿಟ್ ಆಗುದೇ ಬೇಡ. ನಮ್ಮ ಅಕ್ಕ, ನಮ್ ತಮ್ಮಗಳು, ನಮ್ಮ ಅತ್ತಿ, ನನ್ ಮಕ್ಳು, ನನ್ ಗಂಡ, ನಮ್ದಿಷ್ಟೇ ಪ್ರಪಂಚ. ಅಣ್ಣ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಮನೇನ ಉದ್ದಾರ ಆಗತ್ತೆ, ಮತ್ತೊಬ್ರು ಬದುಕಿ. ಹೌದೌದೌದು, ನಮ್ಮ ಮನೆಗೆ ಬೆಂಕಿ ಹತ್ತದದು ನಾವ್ ಬಾಳ ತಲೆ ಕೆಡ್ಸ್ಕೊಂಡ್ರೆ. ಅದಕ್ಕೆ ಈ ಫೀಲ್ಡ್ ಆಗಿದ್ದಂತ ಎಲ್ಲಾ ಗಂಡ ಹೆಂಡ್ರಿಗೆ ನಾ ಹೇಳುದಿಷ್ಟೇ, ಯಾರನಾಗೂ ಯಾರು ಸಂಶಯ ಪಡ್ಬೇಡ್ರಿ. ನಿಮಗ್ ಅದ್ ಗ್ಯಾರಂಟಿನ ಅನ್ಸಿದ್ರೆ ನೀವ ಕುಂತ್ ಮಾತಾಡಕೋರ್ ಹೊರತು ದಯವಿಟ್ಟು ಯಾರ ಮಾತು ಕೇಳ್ಬೇಡ್ರಿ. ನಾ ಇಷ್ಟೇ ನೋಡ್ರಿ, ರಿಕ್ವೆಸ್ಟ್ ಮಾಡ್ಕೋದು, ಆರ್ಡರ್ ಅನ್ನಕ್ಕಿಂತ ರಿಕ್ವೆಸ್ಟ್ ಮಾಡ್ಕೋದು.
ನಿಮ್ ಸಂಸಾರ ಹಾಳು ಮಾಡ್ಕೊಂಡು ನಾಳೆ ಮಕ್ಳಿಗೆ ನಮ್ಮಿಂದ ಮೋಸ ಆಗ್ಬಾರ್ದು. ಈಗ ಮೊದ್ಲೇ ನಾಟಕದವ್ರ ಬಿಡ ಇಷ್ಟ ಇವ್ರು ಈಗ ಅದನ್ನ ನಾವ್ ಚೇಂಜ್ ಮಾಡ್ಬೇಕು. ಮೇಡಮ್ ಅವ್ರ ಹೆಂಗದ ಅಂದ್ರಿ ಈಗ ಇತ್ತೀಚಲಾಗ್ರಿ ಅಂದ್ರೆ ಈಗ ಸ್ವಲ್ಪ ಸೋಶಿಯಲ್ ಮೀಡಿಯಾ ಜಾಸ್ತಿ ಗೊತ್ತಾಗತ್ತದ್ರಿ. ಹೆಂಗದ ಅಂದ್ರಿ ಈ ಆಕ್ಟಿಂಗ್ ಫೀಲ್ಡ್ ಅಂದ್ರ ನಾಟಕ ಅಷ್ಟ ಅಲ್ರಿ, ಈ ನಾಟಕ ಆಗಲ್ರಿ, ಈ ಫಿಲ್ಮ್ ಇಂಡಸ್ಟ್ರಿ ಹೆಂಗಾಗದಂದ್ರ ಒಂದ್ ಸರ್ವೇ ಸಾಮಾನ್ಯ ಏನಪ್ಪಾ ಡಿವೋರ್ಸ್ ಮನಸ್ತಾಪ ಬಂತು ಡಿವೋರ್ಸ್ ನಾ ಅಲ್ಲಿ ಅವ್ರ ಹಂಗ ಇವ್ರ ಹಿಂಗ ಒಂದ್ ಅವ್ರ ಗಂಡನ ಕೇಳ್ರ ಅವ್ರ ಹೆಂಡತಿ 100 ಹೇಳ್ತಾರ, ಹೆಂಡತಿನ ಕೇಳ್ರ ಅವ್ರ ಗಂಡನ 100 ಹೇಳ್ತಾರು. ಇದು ಆಕ್ಟಿಂಗ್ ಫೀಲ್ಡ್ ಒಳಗೆ ಯಾಕೆ ಸರ್ವೇ ಸಾಮಾನ್ಯ? ಇದು ನಮ್ಮ ಫೀಲ್ಡ್ ಅಷ್ಟೇ ಇರಲ್ರಿ, ಪ್ರಪಂಚದಾಗ ಎಲ್ಲ ಇರುತ್ತೆ. ನಮ್ದು ನಮ್ ಕಲಾವಿದ್ರು ಸ್ವಲ್ಪ ಮುಂದ್ ಬರುತ್ತೆ ಅಂದ್ರೆ ಯಾಕಂದ್ರ ಕಾಣ್ತೀವಿ ನಾವ್ ಕಾಣ್ತೀವಿ ಅಷ್ಟೇ. ಈಗ ಹಳ್ಳಿ ನಾನಾಗೂ ಇರ್ತಾವ ಎಲ್ಲಾ ಕಡೆ ಇರುತ್ತಿರ ಇದು ಸಮಸ್ಯೆ ಎಲ್ಲೂ ಇರಲ್ಲ ಅಂತಲ್ಲ, ಅವ್ರು ಸ್ವಲ್ಪ ಮುಂದ್ ಬರಲ್ಲ, ನಮ್ಗ್ ಮುಂದ್ ಬರುತ್ತೆ ಅಷ್ಟೇ. ಅವ್ರಿಗೆ ನಮಗ್ ವ್ಯತ್ಯಾಸ. ಯಾಕಂದ್ರ ನಾವು 4 ಜನಗಳ ಮಧ್ಯೆ ಅಡ್ಡಾಡ್ತೀವಿ. ಈಗ ಇವ್ರು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತಾರ, ನಾವೆಲ್ಲೋ ಹೋಗ್ತಿವಿ. ಅಲ್ಲಿ ಏನಾಯ್ತು ಅವ್ರದ್ ಹಂಗ ಆಯ್ತು ಅಂತ ಗಂಡೆ ಅಂತಿದ್ರು, ಇವ್ರದ್ ಹಿಂಗ ಆಯ್ತು ಅಂತ ಗಂಡೆ ಅಂತಿದ್ರು. ಇದು ಒಬ್ಬರಿಂದನೂ ಒಂದ್ 10 ಮಂದಿಯಿಂದ 100, 100ರಿಂದ 1000 ಹಿಂಗ್ ಪಬ್ಲಿಕ್ ಆಗತ್ ನಮ್ದು. ಅಯ್ಯ ಈಗ ಊರಾನ್ ಮಂದಿದಂದ್ರೆ ಆಗಲ್ಲ ಪಬ್ಲಿಕ್, ಅವ್ರು ಎಲ್ಲೂ ಅಡ್ಡಾಡಂಗಿಲ್ಲಲ್ಲ. ಇಷ್ಟೇ ನೋಡ್ರಿ ಪ್ರಾಬ್ಲಮ್ ಅವ್ರಿಗೂ ನಮ್ಗೂ. ನಾ ಏನ್ ಹೇಳ್ತೀನಿ ಅಂದ್ರ ನಿಮ್ದ್ರಾಗ ಇದು ಆಗ್ಲಿಲ್ಲ, ನಿಮ್ಗ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಅದನ್ನ ಪಬ್ಲಿಕ್ ಮಾಡಿ ಅವ್ರ ಬಗ್ಗೆ ನೀವು ನಿಮ್ ಬಗ್ಗೆ ಅವ್ರು ಮಾತಾಡೋದು ಬೇಡ. ಅಲ್ಲಿಗೆ ಏನೋ ನಿಮ್ ಮನಿ ಹಿರಿಯರನ್ನ ಕರ್ಕೋರಿ, 4 ಮಂದಿನ ಕರ್ಕೊಂಡು ತಪ್ಪು ಒಪ್ಪುನು ಅಲ್ಲಿ ಸರಿ ಮಾಡ್ಕೊಂಡ್ ಬಿಡ್ರಿ. ಇಲ್ಲ ಆಗ್ಲಿಲ್ಲ ಅಂದ್ರೆ ದೂರ ಆಗ್ರಿ. ದೂರ ಆಗ್ಬಿಡ್ರಿ. ನಿಮ್ ಪ್ರಪಂಚಕ್ ನೀವು ಇದು ಆಗ್ರಿ. ಆದ್ರ ಅವ್ರ ಬಗ್ಗೆ ಇವ್ರ ಕೆಟ್ಟದಾಗ ಮಾತಾಡುದು, ಇವ್ರ ಬಗ್ಗೆ ಅವ್ರ ಕೆಟ್ಟದಾಗ ಮಾತಾಡೋದು ಬೇಡ. ಅಂದ್ರೆ ಹಳ್ಳಿ ಕಡೆ ಹೆಂಗದ ಅಂದ್ರಿ, ಹಳ್ಳಿ ಕಡೆ ಆಯ್ತು ಸಾಮಾನ್ಯ ಜನ ಹೆಂಗ ಮಾತಾಡ್ತಾರ ಅಂದ್ರ ಈ ಹೀರೋ ಹೀರೋಯಿನ್ಗಳು ನೋಡೇ ಜನ ಕೆಡಾತೈತಿ, ಈ ನಾಟಕ ಆತು ಏನೋ ಒಂದ್ ಈ ಸೋಶಿಯಲ್ ಮೀಡಿಯಾ ಇದ್ದವ್ರ ನೋಡೇ ನಮ್ಮ ಮಕ್ಳು ಕೆಡಾಕತ್ತಾರು. ಅವ್ರಿಗೆ ಬರೀ ಏನ್ ಬೇಕಂದ್ರ ಮದ್ವೆ ಹಾಕಾರು, ಬ್ಯಾಡ ಅಂದ್ರ ಡಿವೋರ್ಸ್ ಹಾಕಾರು, ಅಂದ್ರೆ ಈ ತರ ಒಂದ್ ಸೆನ್ಸೇಷನ್. ಅದು ನಮ್ದ್ರಾಗಂತಲ್ಲ, ಎಲ್ಲಾದ್ರಾಗೂ ಇರುತ್ರಿ, ಎಲ್ಲಾ ಫೀಲ್ಡ್ ಆಗು ಇರುತ್ತೆ, ಎಲ್ಲಾ ಇದ್ರಾಗೂ ಇರುತ್ತೆ. ನಮ್ದಷ್ಟೇ ಪಬ್ಲಿಕ್ ಆಗತ್ತೆ. ನಮಗೂ ನಮ್ದ್ರಿ ಪ್ರಪಗೊಂಡ ಇರೋದ ನಮ್ದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲರಿಗೂ ಟಿವಿ ಮಾಧ್ಯಮದಾಗ ಕಾಣ್ತೀವಿ ನಾವು. ಟಿವಿ ಮಾಧ್ಯಮದಾಗ ಕಾಣ್ತಿದ ಕೂಡ ಈಗ ನಮ್ದು TRP ಬೆಳಿಬೇಕಂತಂದ್ರೆ ಅವ್ರ ಏನ್ ಮಾಡಿದ್ರೆ ಯಾರು ಹೋಗ್ಬೇಕು ಹೈಲೈಟ್ ಯಾರು ಹೋಗ್ಬಿಡ್ತಾರ. ಅವ್ರು TRP ಸಂಬಂಧ ಗುದ್ದಾಡ್ತಾರೆ, ಇವ್ರು ಏನಂತಾರ ತಮ್ಮ ಹೆಸರು ಸಂಬಂಧ ಗುದ್ದಾಡ್ತಾರೆ. ಅವ್ರಿಗೆ ಇಷ್ಟಪಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಕೆಟ್ಟದನ್ನ ಯಾಕೆ ತಗೋತೀರಿ ನೀವು? ಒಳ್ಳೇದು ತಗೋರಿ. ಒಳ್ಳೆ ಬಾಳ ಜೋಡಿಗಳು ಅದಾವ ನಮ್ಮ ಫೀಲ್ಡ್ ಆಗ. 50 ವರ್ಷದ ಜೋಡಿಗಳು ಅದಾವ ನಮ್ಮ ಹತ್ರ. 50 ಯಾಕಮ್ಮ ಬಾಳ. ಈ ನಮ್ಮ ಅತ್ತಿ ನಮ್ಮ ಮಾಮನೇ ಇವ್ರಪ್ಪ ಇವ್ರಮ್ಮ ಚಿಕ್ಕ ವಯಸ್ಸಿನಾಗ ಮದ್ವೆ ಆದ್ರು ಸಾಯಿತನ ಒಬ್ರಿಗೊಬ್ರು ಬಿಟ್ಕೊಡ್ಲಿಲ್ಲ ಅವ್ರು. ಸಾಯಿತನನು ನಮ್ಮ ಅವ್ರ ಸಾಯಿತನ. ಇಂತ ಜೋಡಿಗಳು ಬಾಳ ಅದಾವ್ರಿ ನಾಟಕ ಫೀಲ್ಡ್ ಒಳಗ, ಸಿನಿಮಾ ಫೀಲ್ಡ್ ಒಳಗೂ ಅದಾವ. ಮತ್ತೆ ಬಾಳ ಜೋಡಿಗಳು ಅದಾವ. ಅವು ತಗೋರಲ್ಲ, ಕೆಟ್ಟ ವಿಚಾರ ಮಾಡ್ತೀರಿ. ಜನ ಅದು ನೋಡುದಿಲ್ಲ. ಅಂದ್ರೆ ಮೈಂಡ್ ಸೆಟ್ ಹೆಂಗ್ ಆಗಿಬಿಟ್ಟದಂದ್ರೆ ಸದ್ಯದ ಮೈಂಡ್ ಸೆಟ್ ರೀ, ಪಾಸಿಟಿವ್ ಗಿಂತ ನೆಗೆಟಿವ್ ಬಾಳ ಬಡ್ನ ಆಗಿಂದಾಗ್ರಿ ಒಂದ್ ಸ್ಪಾಟ್ ಜಗ್ತದ. ಅಂದ್ರೆ ಮನುಷ್ಯನ ಮೈಂಡ್ ಹಂಗ್ ಸೆಟ್ ಆಗಿಬಿಟ್ಟದ್ರಿ. ಈಗ ಕೆಟ್ಟದ್ ತಗೋಬೇಡ್ರಿ, ಕೆಟ್ಟದ್ ವಿಚಾರ ಮಾಡ್ಬೇಡ್ರಿ. ನಮ್ಮಲ್ಲಿ ಬಾಳ ಒಳ್ಳೆ ವ್ಯಕ್ತಿಗಳದಾರ, ಬಾಳ ಒಳ್ಳೆ ಜೋಡಿಗಳು ಅದಾವ. ವೈಯಕ್ತಿಕವಾಗಿ ಬಾಳ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಹೆಣ್ಮಕ್ಳು ಅದಾರ ನಮ್ಮ ಹತ್ರನು. ಈಗ ಒಬ್ರು ಹೆಣ್ಮಕ್ಳ ಬಗ್ಗೆ ಈಗ ಯಾರೋ ಒಬ್ರು 100ರಾಗ ಒಬ್ರು ಮಾಡಿದ್ರ ಎಲ್ಲಾರು ಹಂಗ ತಿಳ್ಕೊಬೇಡ್ರಿ. ಈಗ ಒಬ್ರು ಯಾರೋ ಗಂಡ್ಮಕ್ಳು ಹಂಗ್ ಮಾಡ್ಯಾರ ಅಂತ ಎಲ್ಲಾರು ಹಂಗ ತಿಳ್ಕೊಬೇಡ್ರಿ. ಈಗ ನಮ್ಮ ಹತ್ರನು ನಮ್ಮ ಫೀಲ್ಡ್ ನ ಗಂಡ್ಮಕ್ಳು ನೀವು ನಂಬ್ತಿರೋಲ್ಲ, ನಮ್ನ ಇನ್ನೂ ತನ್ನನು ತಂಗಿ ಅಕ್ಕ ಅವ್ವ ಅನ್ಲಾರ ಮಾತಾಡಲ್ಲ. ಈ ನಮ್ ತೊಡಿಮ ಮಕ್ಕೋತಾವ, ಅವ್ರ ತೊಡಿಮ ಮಲಸ್ಕೋತಾವ, ಊಟ ಮಾಡ್ತಾವ. ನಾವ್ ಈಗ ಹೋಗಿ ಬ್ಯಾಗ್ ಹಿಂಗಿಟ್ರ ತಮಾಷೆ ಅತ್ತಿ ಅಂತ ಒಂದ್ ಮೂರ್ತಿ ಅಂತ, ಕೊಪ್ಪಳ ಮೂರ್ತಿ ಅಂತ ಹುಡುಗ ಐತಿ, ಬಾಳ ಕಾಡ್ತಾನ ಮಾವ ಅತ್ತಿ ಅಂತ. ಹಂಗಂತೇಳಿ 20 ವರ್ಷ ಆಯ್ತ ಹುಡುಗ ಸಣ್ಣವ್ ಇದ್ದಾಗಿಂದ ನಮ್ ದೋಸ್ತಿರಿ. ಅವಂಗ ಒಂದ್ 3-4 ಮಕ್ಳಾಗ್ಯಾವನು. ಈಗ ಇನ್ನೂ ತನ್ನ ಅತ್ತಿ ಅನ್ನೋರು ಮಾತಾಡಲ್ಲ. ಪ್ರಪಂಚ ಬಾಳ ಕಾಡ್ತೈತಿ, ಆದ್ರೆ ನಮಗ್ ವೈಯಕ್ತಿಕವಾಗಿ ಬಾಳ ಮರ್ಯಾದೆ ಕೊಡ್ತಾನ. ನಾ ಎಲ್ಲಾರ್ನು ಹಂಗೆ ತಿಳ್ಕೊಬೇಡ್ರಿ, ಎಲ್ಲಾರ್ನು ಹಂಗೆ ಇದು ಮಾಡ್ಬೇಡ್ರಿ, ನಿಮ್ ಮೈಂಡ್ ಒಳಗೆ ಇಟ್ಕೋಬೇಡ್ರಿ ಹಂಗ ಕೆಟ್ಟದವ್ರ ಅಂತೇಳಿ. ಬಾಳ ಒಳ್ಳೆ ವ್ಯಕ್ತಿಗಳು ಅದಾರ ನಮ್ ನಾಟಕ ಮನ್ಯಾಗು. ಹಳಬ್ರಿಂದ ಹಿಡ್ಕೊಂಡು ಹೊಸಬ್ರ ತನೂ ಅದಾರ. ಜೋಡಿಗಳು ಬಾಳ 50 ವರ್ಷ ಜೋಡಿ ಅದಾವ. ಅವ್ರ ಮಕ್ಳು ಮೊಮ್ಮಕ್ಳು ಆದ್ರೂ ಅವ್ರ ಬಿಡುಗಡೆ ಆಗಿಲ್ಲ ಅಂತ ಜೋಡಿಗಳು ಅದಾವ. ಅಂತವ್ರನ್ನು ವಿಚಾರ ಮಾಡ್ರಿ. ಬರೀ ಕೆಟ್ಟದಾಗೆ ಈಗ ನೋಡ್ರಿ, ಯಾರು ಗಂಡ ಹೆಂಡತಿ ನಾವು
ದೂರ ಆಗ್ಬೇಕಂತ ಯಾರು ಮದ್ವೆ ಆಗಿರಂಗಿಲ್ಲ. ಅವ್ರ ವೈಯಕ್ತಿಕವಾಗಿ ಅವ್ರವ್ರಿಗೆ ಏನೋ ಸಮಸ್ಯೆ ಬಂದಿರ್ತಾವ. ಈಗ ಅವ್ರ ಬಗ್ಗೆ ನಾವು ವಿಚಾರ ಮಾಡಿದ್ರ ಇದು ಆಗಲ್ಲ. ಅವ್ರ ಪಾಪ ಅವ್ರೇನೋ ಸಮಸ್ಯೆಗಳಿಂದ ಅವ್ರು ದೂರ ಆಗ್ತಾರ. ದೂರ ಆಗಿದ್ರು ನೀವು ಒಳ್ಳೆಯವರಾಗಿ ಬದುಕ್ರಿ ಅನ್ನೋದು ಅಷ್ಟೇ ನಾವ್ ಹೇಳ್ಬೇಕಾಗಿದ್ದು. ಆದ್ರೆ ಅವ್ರ ಬಗ್ಗೆ ಮಾತಾಡುದು ಯಾರು ನಮ್ಗ್ ಕೊಟ್ಟಿಲ್ಲ. ಇಲ್ಲ ಇಲ್ಲ ನಮ್ಮ ಕೆಟ್ಟದಾಗ ಮಾತಾಡ್ಬೇಡ್ರಿ. ಅವ್ರ ಜೀವನಕ್ಕ ಅವ ಗಂಡ ಕೆಟ್ಟವಿರ್ತಾನೋ, ಹೆಂಡತಿ ಕೆಟ್ಟಕ್ಕಿರ್ತಾಳೋ. ಈಗ ಅವ ಈಗ ಇವ್ರು ಏನ್ ಹೇಳ್ತಾರೋ ನೀವ್ ನಂಬ್ತೀರಿ, ನಾ ಏನ್ ಹೇಳ್ತೀರಿ ನೀವು ನಂಬ್ತೀರಿ. ಈಗ ಅವ್ರದ್ ಕೇಳಿದ್ರೆ ಅವ್ರು ಒಳ್ಳೇದು, ನಮ್ದ್ ಕೇಳಿದ್ರೆ ನಾವ್ ಒಳ್ಳೇದು. ಏನೋ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಕೂಡಿ ಹೋಗುದಿತ್ತಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಬೇರೆ. ಯಾರ ಮುಂದೆ ಏನು ಮಾತಾಡ್ಬೇಡ್ರಿ. ಇದೇ ನೋಡ್ರಿ, ಈಗ ನಾವ್ ಒಂದ್ ಮಾತಾಡ್ತೀವಿ ಪ್ರಪಂಚಕ್ಕೆ ಅದು 100 ಆಗ್ಬಿಡುತ್ತೆ. ಹಂಗಾಗಿ ದಯವಿಟ್ಟು ಯಾರ ಮುಂದೆ ಏನು ಹೇಳ್ಬೇಡ್ರಿ. ನಮ್ಗೆ ಹಂಗಾಯ್ತು ಹಿಂಗಾಯ್ತು ಸಮಸ್ಯೆಗಳೇ ಹೇಳ್ಕೊಬೇಡ್ರಿ ಯಾರ ಮುಂದೆ. ಮೇಡಮ್ ಅವ್ರ ಇದೆಲ್ಲ ಆಯ್ತ್ರಿ. ನಿಮ್ದ ನಾಟಕ ಮಾಡೋಕ್ ಮುಂದ್ ಬಂದ್ರಿ, ನಿಮ್ದ ರೆಕಮೆಂಡೇಶನ್ ಅಂದ್ರೆ ಸ್ಯಾಲ್ರಿ ಎಲ್ಲ ಬಂದ್ರೆ ಅದು ಸ್ಯಾಲ್ರಿ ಅಂದ್ರ ಹಳ್ಳಿ ನಾಟಕಗಳಿಗೆ ಒಂದಿರತ್ರಿ, ಕಂಪ್ನಿಗಳಿಗೆ ಒಂದಿರುತ್ತ, ಯೂಟ್ಯೂಬಿಗಂತ ಒಂದಿರುತ್ತೆ. ಅದ ನಾವ್ ಎಷ್ಟು ಪೇಮೆಂಟ್ ತಗೋತೀವಲ್ಲ ಅದರಿಂದ ಅಷ್ಟು ಖರ್ಚು ಇರ್ತೈತ್ರಿ ನಮ್ದು. ಈಗ ಪ್ರತಿಯೊಂದು ಡ್ರೆಸ್ ಇಂದ ಹಿಡ್ಕೊಂಡು, ಒಂದ್ ಮೇಕಪ್ ಇಂದ ಹಿಡ್ಕೊಂಡು, ಒಂದ್ ವಿಗ್ ಇಂದ ಹಿಡ್ಕೊಂಡು, ಒಂದ್ ಐಬ್ರೋ ಪೆನ್ಸಿಲ್ ಇಂದ ಹಿಡ್ಕೊಂಡು ನಮ್ದು ಖರ್ಚಿರುತ್ತೆ. ಈ ವರ್ಷಕ್ಕೆ ಹಾಕೊಂಡಿದ್ ಇನ್ನೊಂದ್ ವರ್ಷಕ್ಕೆ ಹಾಕೊಂಡಿಲ್ಲ ನಮ್ಮ ಹೆಣ್ಮಕ್ಳು. ಅಂದ್ರೆ ಯಾಕಂದ್ರೆ ನಾವು ಕೇಳ್ಪಟ್ಟಿದ ಪ್ರಕಾರ ಗಂಡು ಮಕ್ಕಳಿಗಿಂತ ಹೌದೌದು ಜಾಸ್ತಿ ಇರುತ್ತೆ. ಈಗ ಇವ್ರಿಗೆ 1,000 ಇದ್ರೆ ನನಗೆ 2. ಯಾಕಂದ್ರೆ ಇಲ್ರಿ ಈ ಬಟ್ಟೆಗಿರೋ ಬೆಲೆ, ಆ ಬಟ್ಟೆಗಿರೋ ಬೆಲೆ ಈ ಬಟ್ಟೆ ಹೊಟ್ಟೆ ಇಲ್ಲ. ಏನಲ್ರಿ ಇಲ್ಲ ಕಡೆ ಕರ್ಕೊಂಡು ಹೋಗ್ತಾರ್ರಿ. ಏನಾಗುತ್ತಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಇರತ್ ಬಿಡ್ರಿ. ಇವ್ರಿಗೆ 1,000 ಇದ್ರೆ ನಮ್ಗೆ 2,000 ಪೇಮೆಂಟ್ ಇರುತ್ತೆ. ಇವ್ರು ಅಷ್ಟೊಂದ್ ಮೇಕಪ್ ಮಾಡ್ಕೊಂಗಿಲ್ಲ ಗಂಡ್ಮಕ್ಳು. ಮೇಕಪ್ ಅನ್ನಕ್ಕೆ ನಾವು ಮುಖ ಕಾಣುತ್ತೀವಿ. ನಮ್ಮ 108 ಮೇಕಪ್ ಇರ್ತಾವ, ವಿಗ್ಗಳಾಗ್ತಿರ್ತಾವ, ಸರ, ಕಿವ್ಯಾನು. ಶಿಪುತ್ರ ಸೇಮ್ ಟು ಸೇಮ್ ಪೇಮೆಂಟ್ ಆಗ್ತಾನ. ಅವ್ ಏನೋ ಕೇಳಂಗೇ ಇಲ್ಲ. ನನ್ಗೆ ಇಷ್ಟ ಹಾಕಿನ ಆ ಮಾಮ ಅಕ್ಕಗೆ ಇಷ್ಟ ಹಾಕಿ ನಿನಗೂ ಇಷ್ಟ ಹಾಕಿ ನೋಡ ಕರೆಕ್ಟ್ ಹೇಳ್ತಾನ ಅವ. ನಂಗೆ ಅವ ಆತು ರೋಷನ್ ಅವ್ರ ಆತು ನಮ್ಗೆ ಡೈರೆಕ್ಟ್ ಇಷ್ಟ, ನಿಮ್ ಪೇಮೆಂಟ್ ಇಷ್ಟ ಹಾಕಿ ನಿಮ್ಗೆ ಇಷ್ಟ ಹಾಕಿ. ಇವು ಕಮ್ಮಿ ಹೋಗ್ಯವಲ್ಲ ಅಲ್ಲಿ ಹೆಚ್ಚು ಕಡಿಮೆ ಇರೋದು. ಅಣ್ಣ ಅದ ಅಮೌಂಟ್ ಅಣ್ಣ ಈಗ ಒಂದ್ ಮಾತಾಡ ಈಗ ನಾವ್ ಬೇಜಾರ್ ಮಾಡ್ಕೊಳಕ್ ಏನೈತೆ ಅಣ್ಣ. ಈಗ ನಮ್ಮ ಮನೆಗೆ ನಾವು ದುಡ್ಡಾಗೈತಿ, ಅವರು ಆ ಮನೆಗೆ ದುಡ್ಡು. ಇದಾದ್ರೆ ಅಕಸ್ಮಾತ್ ನೀವು ಬ್ಯಾರೆ ಇದ್ರಿಪ್ಪ ಅಂದ್ರೆ ಅಕಸ್ಮಾತ್ ಒಂದ್ ಬ್ಯಾರೆ ಕೋ ಆಕ್ಟರ್ ಬಂದಾರ ನಿಮ್ ದುಡ್ಡರಿ, ಹೆಣ್ಮಕ್ಳು ಬ್ಯಾರೆ ಕೋ ಆಕ್ಟರ್ ಬಂದಾರ ಆ ಟೈಮ್ದಾಗೆಲ್ಲ ಇಲ್ಲ ಇಲ್ಲ ಆ ಹೆಣ್ಮಕ್ಳು ಹೆಂಗಿರ್ತಂದ್ರಣ್ಣ, ಆ ಹೆಣ್ಮಕ್ಳಿಗೆ ಒಂದ್ ಸ್ಯಾಲ್ರಿ ಇರುತ್ತಣ್ಣ. ಈಗ ಒಂದೇ ಜಾಸ್ತಿ ಅಂತಲ್ಲ, ಆಕಿಗೂ ಜಾಸ್ತಿ ಅಂತಲ್ಲ. ಇವ್ರಿಗೆ ಹೆಣ್ಮಕ್ಳಿಗೆ ಏನ್ ಮಾಡ್ಬಿಡ್ತಾರೆ ಟ್ರೂಪ್ನಾಗ ಎಲ್ಲರೂ ಒಂದಲ್ಲ ಮನೆ ಕೊಟ್ಬಿಡ್ತಾರೆ. ಗಂಡ್ ಮಕ್ಳಿಗೆ ಏನ್ ಮಾಡ್ಬಿಡ್ತಾರೆ ಒಂದಲ್ಲ ಮನೆ ಕೊಡ್ತಾರೆ. ಅದೇ ಆ ನಮನಿ ನಿಮ್ದ ಏನಾರೇ ಒಂದ್ ಸ್ವಲ್ಪ ಯಾವಾಗಾದ್ರೆ ಇಲ್ಲ ಇಲ್ಲ ಇದು ತಲಾಂತರದಿಂದ ಬಂದೈತ್ರಿ. ಈಗಿಂದಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಕಾಲದಿಂದ ಬಂದೈತಿ. ಗಂಡ್ಮಕ್ಳ ಕಡಿಮೆ, ಹೆಣ್ಮಕ್ಳು ಜಾಸ್ತಿ. ಇಲ್ಲ ಇಲ್ಲ ಅದು ಇವ್ರು ಗುರುತಿಲ್ಲ ನೀವು ಪಾಪ. ಮೊದಲು ಹೆಂಗಿತ್ತಂದ್ರಣ್ಣ ಒಂದ್ ಮಾತು ಹೇಳ್ತೀನಿ, ಕಲಾವಿದ್ರು ಹೆಂಗ್ ಸರ್ವಿಸ್ ಮಾಡ್ತಾರಲ್ಲ ಹಂಗಿತ್ತು ಅವ್ರ ಮೇಲೆ ಡಿಪೆಂಡ್. ಪಾಪ ಇವ್ರು ಏನ್ ಇತ್ತಿತ್ತ ಬಂದಾರ ತಮ್ಮ ರೊಕ್ಕ ಜಾಸ್ತಿ ಮಾಡ್ಕೊಳಕತ್ತಾರ ಅಷ್ಟ. ಅವಾಗ ಹಂಗಿದ್ಲಣ್ಣ ಒಂದ್ ಮಾತು ಹೇಳ್ತೀನಿ ಕೇಳಿ. ಕಲಾವಿದ್ರಿಗೆ ಹೆಂಗಿತ್ತು ಅಂದ್ರ 4 ಹೋಗದಾರ, ₹1 ಹೋಗದಾರ. ಅವಾಗ ನಾವ್ ನೋಡಿದ್ದು ಕೇಳಿದ್ದು ಯಾರು ಇವ್ರು ಈಗ ಇತ್ತಿತ್ತ ಬಂದು ಹೆಣ್ಮಕ್ಳು ಜಾಸ್ತಿ ಮಾಡ್ಕೊಂಡ್ರ ನಮ್ಗಿಲ್ಲ. ಇನ್ನ ಮತ್ ಗಂಡ್ಮಕ್ಳು ಯಾಕೆ ಹೋರಾಟ ಮಾಡಂಗಿಲ್ಲ ಅಂತ ಅವ್ರು ಬಿಟ್ಬಿಟ್ಟಿವಣ್ಣ ಮುಂದೆ. ಇವ್ರಿಗೆ ₹1,000 ಇದ್ದು ₹15 ಇರತ್ತಿಕೋ, ನಮ್ಗೆ ₹8 ಇದ್ರೆ ₹1,000 ಆಗದ. ಇವ್ರಿಗೆ ₹5 ಜಾಸ್ತಿ ಆಯ್ತು, ನಮ್ಗೆ ₹2 ಜಾಸ್ತಿ ಆಗದ. ಅದೊಂದು ಗ್ಯಾರಂಟಿ ನಮಗೆ. ಅದಕ್ಕೆ ಇವ್ರಿಗೆ ಜಾಸ್ತಿ ಮಾಡ್ರಪ್ಪ ಅಂದ್ರೆ ನಮ್ಗೆ ಕರೆಕ್ಟ್ ಬರುತ್ತೆ. ಇವ್ರಿಗೆ ಜಾಸ್ತಿ ಮಾಡ್ತಂದ್ ಯಾವಾಗ ಸ್ಟ್ರೈಕ್ ಅದು ಮಾಡಿದ್ರೆ ಅವಾಗ ನಡೆಯೋದ್ರಿ. ಸ್ಟ್ರೈಕ್ ಏನು ಮಾಡಕ್ ಹೋಗಂಗಿಲ್ಲ ಯಾರು, ಯಾಕಂದ್ರೆ ಬೇಕಾಗಿದೆ ಹೆಣ್ಮಕ್ಳಿಗೆ. ಆದ್ರೆ ಈಗ ಬಣ್ಣದ ಬದುಕಿಗೆ ಯಾರು ಕಳಿಸ್ಕೊಳ್ರಣ. ಈಗ ಏನ್ ಕಲಾವಿದರು ಭಾರಿ ಕಡಿಮೆ ಆಗ್ಬಿಟ್ರಣ. ಯಾಕಂದ್ರೆ ಈಗ ನಾವು ಮಾಡಿದ ತಪ್ಪು, ಅವ್ರು ತಿಳ್ಕೊಂಡಿದ್ ತಪ್ಪು ಗುರುತಿಲ್ಲ. ಎಲ್ಲಾರ್ದು ಹಂಗಾಗೈತಣ್ಣ, ಎಲ್ಲಾರ್ದು ಕಡಿಮೆ. ಕಳಿಸ್ಬೇಕ್ರೆ ಕಳಿಸ್ಬಾರ್ದು. ನೋಡೋಣ ಒಂದು ನೀವು ಈಗ ಹಂಗಾಗ್ಲಿ ತಂದೆನೂ ಆಗಿದಿರಿ, ತಾಯಿನೂ ಆಗಿದಿರಿ. ನಿಮ್ಗೂ ನಿಮ್ ಮನ್ಯಾಗ ಈಗ ನಿಮ್ ತರ ನಮ್ ತರ ಮಕ್ಕಳ ತರ ಅದಾರ್ರಿ. ಈಗ ಆಸ್ ನಿಮ್ಮ ಮಕ್ಕಳನ್ನ ನೀವು ನೋಡ್ಕೊಳ್ದಾರ ಕಲಾವಿದ ಫೀಲ್ಡಿಗೆ ಕಳಿಸ್ಬೇಕ್ರೆ ಕಳಿಸ್ಬಾರ್ದು. ಅಣ್ಣ ಒಂದು ಮಾತನಾಗ ಹೇಳ್ಬೇಕಂದ್ರ ಕಲಾವಿದ್ರನ್ನ ಫೀಲ್ಡಿಗೆ ಕಳಿಸ್ಬೇಕು, ಆದ್ರೆ ನಾಟಕ ಕಂಪ್ನಿ ಫೀಲ್ಡಿಗೆ ಕಳಿಸ್ಬಾರ್ದು ಅಂತ ಒಬ್ರು ಅಂತಾರ. ಈಗ ಹೆಂಗೈತೆ ಅಂದ್ರಣ್ಣ, ನಾಟಕ ಕಂಪ್ನಿ ಫೀಲ್ಡ್ ಮೊದಲನೇ ಉಳಿದಿಲ್ಲ ಅಣ್ಣ. ಯಾಕಂದ್ರೆ ಆ ಶಬ್ದಗಳು ನುಡ್ಸಾಕ ನಮ್ಗ ಆಗೋದಿಲ್ಲ. ಒರಿಜಿನಲ್ ನಾಟಕ ನಾವ್ ಆಡಕತ್ತಿ ಅಂದ್ರ ಈಗೆಲ್ಲ ಬರೀ ಏನಣ್ಣ, ನೀವು ಇಂಡೈರೆಕ್ಟ್ ಆಗಿ ಮಾತಾಡ ಯಾರು ಅರ್ಥ ಆಗಂಗಿಲ್ಲ. ರಾಜ್ಯಹಾಸ್ಯ ಅಂತಾರ, ರಾಜ್ಯಹಾಸ್ಯ ಯಾರಿಗೂ ಅರ್ಥ ಆಗಂಗಿಲ್ಲ ಈಗಿನ ಕಾಲಕ್ಕೆ. ನೀವ್ ಏನ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು, ಅಂದಾಜ್ ಜನ ಆಗ್ತಾರ. ಆ ಡೈರೆಕ್ಟ್ ಮಾತಾಡುವಂತ ಜನದ ಮುಂದೆ ನಮ್ಮ ಮಕ್ಕಳು ಕಳಿಸ್ಬಿಡ್ತಾರ. ಈ ಫೀಲ್ಡ್ ಅಂತ ನಾವು ಅಂದ್ರ ನಾಟಕ ಕಂಪ್ನಿ ಅಂದ್ರ ಅದ ನಂದೀಗ ಬರೋದು ಅದೇ ಐತ್ರಿ. ಆಸ್ ಅ ಲೇಡೀಸ್ ಆಗಿ ಸರ್ ಕಿತ್ತನು ನಿಮಗ್ ಬಹಳ ಜಾಸ್ತಿ ಅಂದ್ರೆ ಜಾಸ್ತಿ ಅನುಭವ ಎಕ್ಸ್ಪೀರಿಯನ್ಸ್ ಗೊತ್ತಿರ್ತೈತ್ರಿ. ಆಸ್ ಅ ಹೆಣ್ಮಗಳಾಗಿ ತಾಯಿಯಾಗಿ
ಈಗ ಮುಂದೆ ನಿಮ್ ಮಕ್ಕಳನ್ನ ಯಾರೋ ಆಗ್ಲಿ ನಿಮ್ ಮಕ್ಕಳ ಹೆಣ್ಮಕ್ಳಂದ್ರ ಕಳಿಸ್ಬೇಕಾದ್ರೆ ಬ್ಯಾಡ್ರಿ ಈ ಫೀಲ್ಡಿಗೆ ಕಳಿಸ್ಬೇಕು ಬೇಡ ಅನ್ನೋಕಿತ್ತಾರ ನಾವು ಈ ಉದ್ಯೋಗನ ನಾವ್ ಹೆಂಗ್ ಸ್ವೀಕಾರ ಮಾಡ್ತೀವಿ ಅದು ನಮ್ಗೆ ಹಂಗ್ ಬರುತ್ತೆ. ಈಗ ನಾನ್ ಬಂದ್ 23 ವರ್ಷ ಇದು ಫೀಲ್ಡ್ ಬಂದ್ ನಾನ್ ನಾ ಹುಟ್ಟಿದಾಗಿಂದ ಇದ್ರಾಗದೀನಿ ಆಲ್ಮೋಸ್ಟ್. ಆದ್ರೆ ನಾನು ದುಡಿಬೇಕು ಅಂತ ಬಂದಿದ್ದು 23 ವರ್ಷ. ನಮ್ಮ ಅಕ್ಕ ನಾನು ಬಂದಿದ್ದು. ಈಗ ನಾವು ವೈಯಕ್ತಿಕವಾಗಿ ನಾವು ಗಂಡ್ಮಕ್ಳನ್ನ ದುಡ್ಕೊಂಡ್ ಬಂದಿದ್ವಿ ಇದ್ರಾಗ. ನಾವು ಏಪ್ಪ ಆಕಿನ ತಂಟೆಕ್ ಹೋಗೋದು ಬೇಡಪ್ಪ ಅಂತಾರ ನಮ್ಮ ನಾಟಕಮ್ನೆ. ಅದ ಗಂಡ ಮಗ ಇದಂಗ ಐತಪ್ಪ ಅದ್ರ ತಂಟೆಕ್ ಹೋಗೋದು ಬೇಡ. ಯಾರು ಕೆಟ್ಟಾಗಿ ನಮ್ಮ ಜೊತೆ ಯಾರು ಒಬ್ರು ನಮ್ಮ ಫೀಲ್ಡ್ನಾಗ ಯಾರು ನಡ್ಕೊಂಡಿಲ್ಲ. ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಫೀಲ್ಡಿಗೆ ಬರ್ಬೇಡ್ರಿ. ಒಂದ ಮಾತನ್ನ ಹೇಳ್ಬೇಕಂದ್ರೆ ಕೆಟ್ಟ ಉದ್ದೇಶ ಇದ್ರೆ ಈ ಫೀಲ್ಡಿಗೆ ನೀವು ದುಡ್ಡು ಗಳಿಸ್ಬೇಕು ಅಂತ ಈ ಫೀಲ್ಡಿಗೆ ಬರ್ಬೇಡ್ರಿ. ನೀವು ದುಡ್ಡು ಗಳಿಸ್ಬೇಕು ಅಂತ ಬಂದ್ರಿ ಇದ್ರಾಗ ಕೆಡ್ತೀರಿ. ನಾವೇನೋ ಸಾಧನೆ ಮಾಡ್ಬೇಕು, ನಾವ್ ಇದರಿಂದ ಸಾಧನೆ ಮಾಡ್ಬೇಕು, ನಾವ್ ಹೆಸರು ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಯಾರು ನಿಮ್ಮ ಸದ್ ನಿಂದ್ರು ಅನ್ನಲ್ಲ. ಈಗ ನಮ್ಮ ಕಾಲ್ನಾಗಿದ್ದು ನಮ್ಮ ಅಪ್ಪ ನಮ್ಮಮ್ಮ ಕಾಲ್ನಾಗಿದ್ದು ಈಗಿನ ನಾವು ಬಂದ್ ಇನ್ ಮುಂದ್ ಹುಡುಗಿಯರ್ ಬರೋ ಇದ್ರಾಗ ಒಳಗ ಈಗ ನಾವು ಸರಿ ಮೂಮೆಂಟ್ ಅದೀವ್ರಿ. ನಾವು ಈಗ ಈಗಿನ ತನೂ ಆಲ್ಮೋಸ್ಟ್ ಯಾರು ಯಾರ ಬಗ್ಗೆನೂ ಕೆಟ್ಟದಾಗಿಲ್ಲ. ಇವ್ರು ನಮ್ಮ ಫೀಲ್ಡ್ ಒಳಗ ನೀವು ಈಗ ನನಗ್ ಅಕ್ಕ ಅಂದ್ರೆ ನೀವು ಅಕ್ಕ ತಮ್ಮನೆ, ನಾ ಇವ್ರಿಗೆ ಅಣ್ಣ ಅಂದ್ರೆ ನಾ ಅವ್ರಿಗೆ ತಂಗಿನೇ. ಇನ್ನೂ ತನ ಹಂಗೆ ಐತೆ ನಮ್ ನಾಟಕ ಫೀಲ್ಡ್ ಒಳಗ. ಅಣ್ಣ ನಾನು ಜನರು ತಪ್ಪನಂಗಿಲ್ಲ, ಹೆಣ್ಮಕ್ಳು ತಪ್ಪನಂಗಿಲ್ಲ. ನೀವ್ ಯಾವ ರೀತಿ ಭಾವನೆ ಕೊಡ್ತೀರಿ ಮಗಳನ್ನ ಆ ರೀತಿ ಸ್ವೀಕಾರ ಮಾಡ್ತೀವಿ ಅಷ್ಟೇ ನೋಡ್ರಿ. ನೀವು ಮನಸ್ ಚಾನ್ಸ್ ಇಟ್ಕೊಂಡು ಅವ್ನು ಮಾತಾಡಕತ್ತೀರ ಅಂದ್ರೆ ದಟ್ ಇಸ್ ಯುವರ್ ಪ್ರಾಬ್ಲಮ್. ಅದು ನಮ್ಗೆ ಅನ್ಅಫಿಷಿಯಲ್. ಅದು ನನಗೇನ್ಬೇಕು ಅಫಿಷಿಯಲ್ ಆಗಿ ಏನಪ್ಪ ನನ್ನ ಜೀವನ ನಾನ್ ರೂಪಿಸ್ಬೇಕು ಇದ್ರಾಗ. ಅವ ಅಣ್ಣರಲ್ಲಿ ತಮ್ಮರಲ್ಲಿ ಏನೇ ಇಲ್ಲ, ದ್ಯಾಟ್ ಇಸ್ ಸೆಕೆಂಡ್. ಅವ್ನಿಗೆ ಯಾವ ರೀತಿ ಗೌರವ ಕೊಡ್ಬೇಕು ಆ ರೀತಿ ಗೌರವ ಕೊಡ್ಬೇಕು. ನೀವೋ ನುಲಿದ್ ಗಿಲಿದ್ ಮಾಡ್ರೆ ನಿಮ್ ಪ್ರಾಬ್ಲಮ್ ಅದು. ಆಮೇಲೆ ಏನ್ ಮಾಡ್ತೀರಿ ನೀವು ಅವನ ಮೇಲೆ ಬ್ಲೇಮ್ ಮಾಡ್ಬೇಡ್ರಿ. ನೀವ್ ಹೆಂಗಿರ್ತೀರಿ, ನೀವು ಟೈಟ್ನೆಸ್ ಆಗಿ ಬರ್ತೀರ, ಟೈಟ್ನೆಸ್ ಆಗೋದು ಎಂತೆಂತ. ಈಗ ನಮ್ಮ ದಕ್ಷಿಣ ಕನ್ನಡ ಎಲ್ಲ ಭರತನಾಟ್ಯ ಕಲಿತಾರೆ ಹೆಣ್ಮಕ್ಳು. 6ನೇ ತಿಲಿಂದ ಸ್ಟಾರ್ಟ್ ಅಣ್ಣ ಭರತನಾಟ್ಯ. ನಮ್ ಕಡೆ ಈ ಕಡೆ ಇಲ್ಲ ಅದು. 6ನೇ ತಿಲಿಂದ ಸ್ಟಾರ್ಟ್ ಭರತನಾಟ್ಯ, ನೀಲಾಸಮ್, ಯಕ್ಷಗಾನ ಎಲ್ಲವೂ ಕಲಿಸ್ತಾರಣ್ಣ ಅಲ್ಲಿ. ಅದಕ್ಕಾಗಿ ಒಂದ್ ಎಕ್ಸ್ಟ್ರಾ ಕ್ಲಾಸ್ ಇಡ್ತಾರ, ಆಮೇಲೆ ಎಕ್ಸ್ಟ್ರಾ ಹೋಗಿ ಕಲಿತಾರ. ಈಗ ಪಾಪ ಈ ಕಡೆ ಇಲ್ಲದು ಎಲ್ಲ. ಇವ್ರೇನ್ ನಾಟಕ ಬರ್ತಾರ ಬಿಡ್ಲೆ, ಹೊಕ್ಕಾಳ ಬಿಡ್ಲೆ, ಈ ರೀತಿ ಐತಿ. ಆದ್ರೆ ನೀವು ಹೋಗೋ ರೀತಿ ಮೂಮೆಂಟ್ ಜನ ನೋಡ್ರಂದ್ರೆ ಒಳ್ಳೆ ಬಂದವ್ರು ನಿಮ್ಗೆ ಹಾಕಂದಿರ್ಬೇಕು. ಮತ್ ಹಂಗ ಅದೇ ರೀತಿ ಇದ್ರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇಲ್ಲ ಅಣ್ಣ. ಮತ್ ಈ ಫೀಲ್ಡ್ ಯಾರಿಗೂ ಮೋಸ ಮಾಡಿಲ್ಲ ಅಣ್ಣ. ಇಲ್ಲ ಇದರಿಂದ ಯಾರಿಗೂ ಅನ್ಯಾಯ ಆಗಂಗಿಲ್ಲ, ಆಗುದು ಇಲ್ಲ ಅಣ್ಣ. ರಂಗಭೂಮಿಯಿಂದ ಅನ್ಯಾಯ ನಿಮ್ಮ ಕೈಯಾರ ನೀವು ಅನ್ಯಾಯ ಮಾಡ್ಕೋಬಹುದು ಹೊರತು ರಂಗಭೂಮಿ ಯಾರಿಗೂ ಅನ್ಯಾಯ ಮಾಡಲ್ಲ. ನೀವು ನಿಮ್ಗೆ ನನ್ನ ಉದಾಹರಣೆ ಕೊಟ್ಟಿದ್ದು, ಈ ಊರಿಗೆ ಬಂದಾಗ ನಾವು ನಮ್ಮ ಫ್ಯಾಮಿಲಿ ಅವ್ರು ನಾವು ಪಟ್ಟ ಕಷ್ಟ ಎದಕ್ಕೂ ಬೇಡ. ನಾವ್ ಇದಕ್ಕೇನ್ ಬಂದಿವಿ ಅದರಿಂದ ನಮ್ಗೆಲ್ಲಾ ಒಳ್ಳೇದಾಗಿತ್ತು. ಇವತ್ತು ನೀವು ಸಂದರ್ಶನ ತಗೋಕತ್ತೀರಿ ನಮ್ದಂದ್ರೆ ರಂಗಭೂಮಿಯಿಂದಾನೇ ನಮ್ದು. ನಾವು ಅದಕ್ಕೆ ಏನ್ ಕೊಡ್ತೀವಿ ಅದು ನಮ್ಗೆ ವಾಪಸ್ ಕೊಡುತ್ತೆ. ನೀವು ಕೆಟ್ಟದಾಗಿ ವಿಚಾರ ಮಾಡಿ ಆ ಫೀಲ್ಡ್ ಬಂದ್ರೆ ನಿಮ್ ಕೆಟ್ಟದಾಗೇನೆ ಸರಿಸ್ತೈತಿ. ನೀವು ಒಳ್ಳೇದಾಗಿ ಇಲ್ಲಪ್ಪ ನಾವ್ ಇದರಿಂದ ಏನೋ ಸಾಧನೆ, ಇವ್ರ ನಮ್ಮ ಅಣ್ಣ, ಇವ್ರ ನಮ್ ತಮ್ಮ, ಇವ್ರ ನಮ್ಮವ್ವ ಅಂತ ಬಂದ್ರೆ ನಿಮ್ಗ ಅದರಿಂದನೇ ಸ್ವಾಗತ ಮಾಡುತ್ತೆ. ಆದ್ರೆ ನಾವ್ ಒಂದ್ ಮಾತು ಹೇಳ್ತೀವಿ, ನಾವ್ ಇಬ್ರು ಹೆಂಗ್ ಬಂದ್ವಿ ಅಂದ್ರೆ ಯಾರ್ದು ಬಕೆಟ್ ಹಿಡಿಲಿಲ್ಲ. ನಿಮ್ಮ ಡೈರೆಕ್ಟ್ ಆಗಿ ಭಾಷೆ ಹೇಳ್ಬೇಕಂದ್ರೆ ಬಕೆಟ್ ಹಿಡಿಲಿಲ್ಲ ಅಣ್ಣ, ಸ್ವಂತ ಮಾಡಿದ್ವಿ ಅಣ್ಣ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಸರ್ ನಿಮ್ ಹತ್ರ ಪ್ರತಿಭೆ ಐತಿ. ನೀವು ನಿಜವಾದ ಕಲಾವಿದ್ರ ಅಂದ್ರೆ ನೀವ್ ಯಾರಿಗೂ ಬಕೆಟ್ ಹಿಡೋ ಅವಶ್ಯಕತೆ ಇಲ್ಲ. ಈಗ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾ ಕಲಾವಿದೆ, ನಾ ಪಾತ್ರ ಮಾಡ್ತೀನಿ. ಬಾಳ ಎತ್ತರದ್ ಮಾಡ್ಲಿಲ್ಲ ಅಂದ್ರು ನನ್ ಯೋಗ್ಯತೆ ಎಷ್ಟೈತೆ ಅಷ್ಟ ನಾ ಮಾಡ್ತೀನಿ. ಎಲ್ಲ ರಾಜ್ಕುಮಾರ್ ಆಗ ಸಾಧ್ಯ, ಎಲ್ಲ ರಾಜ್ಕುಮಾರ್ ಆಗ ಸಾಧ್ಯ ಇಲ್ಲ. ರಾಜ್ಕುಮಾರ್ ಲೆವೆಲ್ ಬೇರೆ, ವಿಷ್ಣುವರ್ಧನ್ ಲೆವೆಲ್ ಅವೆಲ್ಲ ಅವ್ರಿಗೆ ಹೋಲಕ್ ಆಗತ್ತಣ್ಣ. ಈ ನಮಗೇನ್ ಕೊಟ್ಟಿರ್ತೀವಿ ಅದ ಮಾಡ್ತೀವಿ ನಾವು. ನೀ ಯಾರ್ಯಾರು ಹೋಲಿಸ್ಕೋರ ಅದು ದ್ಯಾಟ್ ಇಸ್ ಸೆಕೆಂಡ್. ಆದ್ರಣ್ಣ ಒಂದ್ ಮಾತು ಹೇಳ್ತೀನಿ ಕೇಳೋ, ನಾಟಕ ಫೀಲ್ಡ್ನ್ಯಾಗ ಯಾರಿಗೂ ನಾವೇನು ಸೊಪ್ಪು ಹಾಕ್ಲಿಲ್ಲ. ಯಾವ್ದ ಪಾಡ್ ಕೊಟ್ರು ಮಾಡಿ ಅದು ನಮ್ಮ ಮನಸ್ಸು ತೃಪ್ತಿ ಐತಿ, ಅವ್ರಿಗೂ ತೃಪ್ತಿ ಆಗೈತಿ. ಆದ್ರೆ ಮತ್ತೊಬ್ರು ಹೇಳಕ್ ಹೆಜಿಟೇಷನ್ ಮಾಡ್ಕೊಂತಾರ. ಈಗ ನಟರಾಜ್ ಮುದೋಳ ಯಾವ್ದು ಕೊಟ್ರು ಮಾಡ್ತಾರ್ರಿ ಅವ್ರು. ಈಗ ಯಾರೋ ಒಬ್ರು ಫೋನ್ ಮಾಡ್ತಾರ, ಅಕ್ಕ ಮಾಮಂದಿ ಪಾತ್ರ ಯಾವ್ ಮಾಡ್ಯಾರ, ಕಳ್ಳಗುರು ಯಾವ್ದು, ಅಕ್ಕ ಮಾಮ ಎಲ್ಲಾ ಮಾಡ್ತಾರ ಬಿಡಕ್ಕ, ಯಾವ್ದು ಕೊಟ್ರು ಮಾಡ್ತಾರ. ನಂದ್ ಯಾವ್ದಪ್ಪ, ನೀನು ಎಲ್ಲಾ ಮಾಡ್ತಿ ಬಿಡಕ್ಕ. ಆಲ್ಮೋಸ್ಟ್ ಇವ್ರು ಕಾಮಿಡಿ ಟ್ರಾಜಿಡಿ, ನಾವು ಕಾಮಿಡಿ ಟ್ರಾಜಿಡಿ. ಈ ಡ್ಯಾನ್ಸ್ ನಾ ಫಸ್ಟ್ ಬಂದಿದ್ದೆ ಡ್ಯಾನ್ಸಿಗೆ, ನಾಟಕ ಬಂದಿದ್ದೆ ಡ್ಯಾನ್ಸ್. ನಾ ಎಷ್ಟೋ ವರ್ಷ ಮಂಜುಳಾ ಡ್ಯಾನ್ಸರ್. ಈಗೀಗ ಸೇಗ್ ಮಾಲಕ್ರ ಅಂತ ಒಬ್ರು ನಮ್ ಮಾಲಕ್ರ, ಬಹಳ ಪ್ರೀತಿ ಮಾಲಕ್ರ ನನ್ಗ. ಅವ್ರು ಹೇಳಿದ್ದು ನಾ ಇನ್ನೂ ಡ್ಯಾನ್ಸ್ ಮಾಡ್ತಿದ್ದೆ. ಎಷ್ಟು ದಿನ ಡ್ಯಾನ್ಸ್ ಮಾಡ್ತೀರಿ?
ಜನಗಳಿಗೆ ನೋಡಕ್ ಬೋರ್ ಆಗ್ಬಿಡ್ತೈತಿ ಅದು. ಈಗೇನೋ ಹುರುಪ್ ಐತಿ, ನೀವು ಡ್ಯಾನ್ಸ್ ಮಾಡ್ತೀರಿ, ಇಷ್ಟಿಷ್ಟ ಅರ್ಬಿ ಹಾಕೋತೀರಿ, ಅದರಿಂದ ನಾವು ಮೆಸೇಜ್ ಜನಕ್ಕೆ ಏನ್ ಮೆಸೇಜ್ ಕೊಡ್ತೀರಿ ನೀವು? ಒಳ್ಳೇದ್ ಕೊಡ್ಬೇಕು ಮೆಸೇಜ್, ಬೇಡ ಡ್ಯಾನ್ಸ್. ಮಾಲಕ್ರ ಏನ್ ಹೇಳ್ತಾರ ಬಿಡೋ ಮಾರೇ, ಎಲ್ಲಿತನ ಅವ್ರು ಹೇಳ್ತಿದ್ರು. ನಮಗ ತಾಳಿಕೋಟಿ ಮಾಲಕ್ರ ಹೇಳ್ತಿದ್ರು ಪಾತ್ರ ಕಲಿಬೇಕಮ್ಮ. ಅವ್ರು ತಾಳಿಕೋಟಿ ಮಾಲಕ್ರ ಅಣ್ಣ ವಿಜ್ಜಣ್ಣ ಅವ್ರು ಅಂತಿದ್ರು, ನಾವ್ ದೊಡ್ಡಪ್ಪ ಅಂತೀವಿ. ವಿಜಯ ದೊಡ್ಡಪ್ಪ ಅವ್ರು ಪಾತ್ರ ಕಲಿಯಮ್ಮ, ಪಾತ್ರ ಕಲಿ. ದೊಡ್ಡಪ್ಪ ಬಿಡಪ್ಪ, ನಮ್ ಬಾಯ್ ಚಲೋ ಇಲ್ಲ, ನಾವಲ್ಲ. ಅದು ಒಮ್ಮಿಂದೊಮ್ಮೆ ಸಡನ್ ಆಗಿ ಡ್ಯಾನ್ಸ್ ಬಂದ್ ಆಗ್ಬಿಡ್ತಿರು. ಅಷ್ಟು ಕಡೆ ಡ್ಯಾನ್ಸ್ ಬಂದ, ಪಂಚಂಗ್ರಿ ಡ್ಯಾನ್ಸ್ ಬಂದಾಯ್ತು, ಗೊಡ್ಚಿ ಡ್ಯಾನ್ಸ್, ವಿಶೇಷ ಎಲ್ಲಾ ಜಾತ್ರೆ ಬಂದ್ ಆಗ್ಬಿಡ್ತು. ಏನ್ ಮಾಡ್ಬೇಕು ನಾವು? ಡ್ಯಾನ್ಸರ್ಗಳು ಏನು ಮಾಡಕ್ ದಾರಿನೇ ಇಲ್ಲ ಮುಂದೆ. ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ವಿ, ಅವು ದೊಡ್ಡ ದೊಡ್ಡ ಪಾತ್ರ ಅಂದ್ರೆ ನೋಡ್ತಿದ್ವಿ ನಾವು. ಅವ್ ಹುಚ್ಚು ನಮಗ್ ಭಯಂಕರ ನಾಟಕ ನೋಡ್. ಈಗ ಇವ್ರ ತಾಯಿ ಮಗ ಫಸ್ಟ್, ಇವ್ರ ತಾಯಿ ಮಗನೇ ನಾ ಪಾತ್ರ ನೋಡಿದ್ದು. ಇವ್ರು ಅವರು ದೊಡ್ಡ ಕಲಾವಿದ್ರು. ಡ್ಯಾನ್ಸ್ ರೆಡಿಯಾಗಿ ಹೋಗಿ ಹಿಂಗ್ ಕುಂತ ಹಿಂಗ ನೋಡ್ತಿದ್ವಿ. ಅವ್ರದೆಲ್ಲಾ ತಲೆ ಕುಂದಿರ್ತಿತ್ತು ನಮ್ಗೆ. ಹಿಂಗ ಮಾಡ್ತಾರೆ, ಹಿಂಗ ಮಾಡ್ತಾರೆ, ಹಿಂಗ ಮಾಡ್ತಾರೆ. ಮಡ್ಲಿಗರ್ ಮಮತಾಸ್ ಅಂತ ಆಂಟಿ ಇದ್ರು. ಇವ್ರ ಮಮ್ಮಿ ರೇಣುಕಾ ಯಲ್ಲಾಪುರ್, ಅವ್ರದ್ದು ವಿಶಾಲಕ್ಕರ್ ಅಂತಿದ್ರು. ದಾವಣಗೆರೆ ಭಾರತಿ ಆಂಟಿ ಅಂತ ಒಳ್ಳೊಳ್ಳೆ ಕಲಾವಿದ್ರು. ಅವ್ರ ಪಾತ್ರ ಎಲ್ಲಾ ನೋಡ್ತಿದ್ವಿ ನಾವು ಕುಂತ್. ಸಡನ್ ಆಗಿ ಪಾತ್ರ ಮಾಡ್ಬೇಕ, ಮಾಡ್ತೀನ್ರಿ. ಏನ್ ಮಾಡ್ಬೇಕ? ಅವ್ರು ಮಾಡಿದ್ ನೋಡಿ ಅದೇ ತಲೆ ಅವ್ರದೇ ಕಾಫಿ ಮಾಡ್ತಿದ್ವಿ. ಆಟೋಮೆಟಿಕ್ ಆಗಿ ಬಂದ್ಬಿಡ್ತಿತ್ತು. ಹಿಂಗೆ ಮಾಡ್ಬೇಕು ಈ ಪಾತ್ರ. ನಾ ಅದೇ ಹೇಳುದು, ಕಲಾವಿದನ್ಗೆ ಸಾವಿಲ್ಲ. ಯಾರ ಬಕೆಟ್ ಹಿಡಿಯೋ ಅವಶ್ಯಕತೆನೂ ಇಲ್ಲ. ನೀವು ಯಾರ್ದೋ ಬ್ಯಾಗ್ ಹಿಡಿದು ಯಾರ್ದೋ ಬಕೆಟ್ ಹಿಡಿದು ಅವಶ್ಯಕತೆ ಇಲ್ಲ. ನೀವು ಕಲಾವಿದ್ರು ಅಂತ ನಿಮ್ಗ ನಾ ಈ ಪಾತ್ರ ಮಾಡ್ತೀನಿ ಅನ್ನೋ ನಿಮ್ಗೆ ಗ್ಯಾರಂಟಿ ಇದ್ರೆ ಯಾರೇ 10 ಜನ ಕರ್ಕೊಂಡ್ ಹೋಗ್ತಾರ. ನೀವು ಇವ್ರು ಬಿಡಿಸಿದ್ರಪ್ಪ, ಹೆಂಗ್ ಮಾಡುದು ನಾವು? ಅಯ್ಯೋ ಬಿಡಿಸ್ಬಿಟ್ರು, ಹೆಂಗ್ ಮಾಡುದು? ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ. ಕಲೆ ಐತಿ ನಿಮ್ಗ್. ಈ ಬಾಗ್ಲ ಮುಚ್ಚಿದ್ರೆ ಇನ್ನೊಂದ್ ಬಾಗ್ಲ ತೆಗಿತೈತಿ. ನನ್ನ ಗಂಡು ನಾ ಹೇಳುದು ಅದೇ. ಅವ್ರು ಬಿಡಿಸಿದ್ರು. ಈಗ ನಮ್ದ ಅವಶ್ಯಕತೆ ಮುಗೀತ ಅವ್ರ ಹತ್ರ. ಬಹಳ ಟೆನ್ಷನ್ ಮಾಡ್ಕೊಂಗಿಲ್ಲ. ಈಗ 2 ವರ್ಷದಿಂದ ಒಬ್ರು ಹಿಂಗ ಯಾರೋ ಒಬ್ರು ಮಾಲಕ್ರ XYZ, ಅವ್ರ ಹೆಸರು ಹೇಳೋದ್ ಬೇಡ. ಅವ್ರಿಂದ ನಾವ್ ದುಡ್ಕೊಂಡಿವಿ, ನಮ್ಗ ಪೇಮೆಂಟ್ ಕೊಟ್ಟಾರ, ಅವ್ರಿಂದ ಹೆಸರಿಗೆ ಬಂದ್ವಿ. ಒಂದೇ ಟೈಮ್ 25 ನಾಟಕ ಕ್ಯಾನ್ಸಲ್ ಮಾಡಿದ್ರ ಅವ್ರು ನಮ್ಗ. ಅದು ವೈಯಕ್ತಿಕವಾಗಿ ವಿಷಯ. ಈಗ ಒಬ್ಬರು ಮಾಲಕ್ರ ಡೇಟ್ ಕೊಟ್ಟಿದ್ವಿ. ನಾ ಕೊಟ್ಟಿದ್ದೆ, ಅವ್ರು ಕೊಟ್ಟಿದ್ದಿಲ್ಲ ಪಾಪ. ನಾ ಕೊಟ್ಟಿದ್ದೆ, ಮೊದ್ಲೇ ಕೊಟ್ಟಿದ್ದೆ. ಆಮೇಲೆ ಕ್ಯಾನ್ಸಲ್ ಮಾಡ್ಕೊರಿ ಅಂದಿದ್ರು. ಹ್ಞೂ ಅಂದ್ವಿ. ನಮ್ ಫ್ಯಾಮಿಲಿ ಒಳಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಮ್ ತಮ್ಮನ್ ಮಗ ತೀರ್ಕೊಂಡ್ಬಿಟ್ಟ. ನಾವ್ ಗದಗ ಹೋಗಿ ನನಗ ಅದು ಐಡಿಯಾನೇ ಬರ್ಲಿಲ್ಲ. ಅದು ಇದು ಸಮಸ್ಯೆ ಆಗಿ ಮತ್ ಹೊಂದಾಣಿಕೆ ಆಯ್ತು. ಇನ್ ಸೀಸನ್ ಸ್ಟಾರ್ಟ್ 25 ನಾಟಕ ನಮ್ಮ ಒಮ್ಮೆ ಕ್ಯಾನ್ಸಲ್ ಮಾಡ್ಬಿಟ್ಟ ಆ ಮನುಷ್ಯ. ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು? ಬಹಳ ಪರಿಸ್ಥಿತಿ ವಜ್ಜಿತ್ತು ನಮ್ದು ಆ ಟೈಮ್ ಒಳಗ್. ಮನಿ ಕಟ್ಸಿದ್ವಿ. ಒಂದ್ 25-30 ಲಕ್ಷ ಸಾಲ ಇತ್ತು. ನಿಮ್ ಮುಂದೆ ಹೇಳ್ಬೇಕಂದ್ರೆ ಇನ್ನೇನ ವಿಷ ಕೊಡ್ ಸಾಯ್ಬೇಕು, ಆ ಮಟ್ಟಕ್ ಪರಿಸ್ಥಿತಿ ವಜ್ಜಿ ನಮ್ದು. ಏನ್ ಮಾಡ್ಬೇಕು? ಏನು ಮಾಡ್ಬೇಡ್ರಿ, ಸುಮ್ಮನೆ ನೋಡೋಣ. ನಾ ಮನ್ಯಾಗ ಉಳಿದ. ಇವ್ರೊಬ್ರೇ ಕಂಪ್ನಿ ಒಳಗ್ ಹೋದ್ರು. ಏನ್ ಮಾಡ್ಬೇಕು? ಎಲ್ಲಿ ದುಡಿಮಿನೇ ಅಷ್ಟು ಟೈಮ್ ಸುಮಾರು ಹಾಕ್ಬಿಡ್ತು ನಮ್ಗೆ. ಎಲ್ಲಿ ದುಡಿಮಿನೇ ಇಲ್ಲ. ಅನಿತಾ ಅಂತ ನನ್ ಫ್ರೆಂಡ್, ಗೊತ್ತಿಲ್ಲ. ಅನಿತಾ ಅಂತ, ಹುಬ್ಳಿ ಅನಿತಾ ಅಂತ, ಬಹಳ ಕ್ಲೋಸ್ ಫ್ರೆಂಡ್. ಅಕ್ಕಿಗೆ ಹಿಂಗ ಆಗ್ಬಿಟ್ಟೈತಮ್ಮ. ಏನ್ ಮಾಡ್ಲಿ ಗೊತ್ತಾಗೋದು. ಸುಮ್ಮಿರು, ಏನಾಗತ್ತೆ, ಸುಮ್ಮಿರು. ನಾವು 25 ವರ್ಷದಿಂದ ದುಡ್ಕೋತ್ ಬಂದವ್ರು. ನೀವ್ ಒಮ್ಮೆ 4 ತಿಂಗಳು ಮನ್ಯಾಗ ಅಂದ್ರ ಹುಚ್ಚಿಡಂಗ ಹಾಕತ್ ಬಿಡ್ತು. ಇವ್ರು ಅಂತಿದ್ರು ನನಗ, ಟೆನ್ಷನ್ ಮಾಡ್ಕೋಬೇಡ, ಏನಾಗಲ್ಲ, ಸುಮ್ಮಿರು. ನನಗ್ ಧೈರ್ಯ ಇಲ್ಲ. ಅನಿತಾ ಅನ್ನೋರು ಮಂಡ್ಲಿಗರ್ ಕಂಪ್ನಿ ಬುಕ್ ಮಾಡಿದ್ರು. ನಾನು ನನ್ ಫ್ರೆಂಡ್ ಆಕಿ ಬುಕ್ ಮಾಡ್ಲು. ಪೇಮೆಂಟ್ ಹೆಚ್ಚುನೋ ಕಡಿಮೆನೋ ಅಲ್ಲಿಂದ ದುಡಿಮಿ. ಮತ್ತೆ ನನ್ಗೇನ್ ನಾವ್ ಇನ್ನೂ ತನ ವಾಪಸ್ ತಿರುಗಿ ನೋಡಿಲ್ಲ. ನಮ್ ಮನ್ಸು ಸುದ್ದ ಐತಿ. ಇವ್ರು ಬಿಟ್ರೆ ಇನ್ನೊಂದ್ ಬಾಗ್ಲ ತೆಗಿತೈತಿ. ಅಲ್ಲಿಂದ ನಾವ್ ಹಿಂಗ್ ಮ್ಯಾಲೆ ಬಂದು ಹೊರತು ಕೆಳ ಮಾತ್ರ ಇನ್ನೂ ತನ ಹೋಗಿಲ್ಲ. ಮಾಲಕ ಈ ಮಾಲಕ ಇಟ್ಕೊಂಡ್ರು, ಇನ್ನೊಬ್ರು ಮಾಲಕ ಅವರು ಚಲೋ ಕೊಟ್ರು. ಇಲ್ಲ, ನಿಮ್ ಮನ್ಸ್ ಶುದ್ಧ ಇದ್ರ, ನೀವ್ ನಿಜವಾದ ಕಲಾವಿದ್ರು ಅನ್ನೋದಿದ್ರ, ನೀವ್ ಏನೋ ಶ್ರಮ ಪಡ್ತೀರಿ ರಂಗಭೂಮಿಗೆ ಅಂದ್ರ ನಿಮಗ್ ಸಾವಿಲ್ಲ. ಹೌದೌದು. ನೀವ್ ನಿಮ್ ಮಕ್ಕಳನ್ನು ಕಳ್ಸ್ಬೋದು. ನೀವು ದುಡ್ಡು ಗಳಿಸ್ಬೇಕು ಅಂತ ಈ ಫೀಲ್ಡ್ ದಯವಿಟ್ಟು ಬರಬೇಡ್ರಿ ಯಾರು. ನಾವ್ ಹೆಸರು ಮಾಡ್ಬೇಕು. ನೀವ್ ಹೆಸರು ಮಾಡಿದ್ರೆ ದುಡ್ಡು ತಾನಾಗೆ ನೀವು ನೋಡ್ಕೊಂಡ್ ಬರುತ್ತೆ. ಅಣ್ಣ ಸರಸ್ವತಿ ಇದ್ದಲ್ಲಿ ಸ್ವಲ್ಪ ಲಕ್ಷ್ಮಿ ಲೇಟ್ ಆಗಿ ಬರ್ತಾಳ, ಬರ್ತೈತ್ ಬರತಾಳ ಅಣ್ಣ. ಆದ್ರೆ ದುಡ್ಡು ಅಂತ ಬಂದ್ರೆ ನಿಮ್ಗೆ ಸಾಧನೆ ಬರಲ್ಲ. ಈಗ ಸಾಧನೆ ಬೇಕಾಗಿಲ್ಲ, ರೊಕ್ಕ ಬೇಕಷ್ಟ ಅವ್ರಿಗೆ. ಅಣ್ಣ ಹಂಗೈತಣ್ಣ. ಬೇಡ, ಅದು ಮಾತ್ರ ದಯವಿಟ್ಟು ಮಾಡ್ಬೇಡ್ರಿ. ದುಡ್ಡೇ ಬೇಕು ಅಂತ ಓಡಾಡ್ಬೇಡ್ರಿ.
ಬಾಳ ನಿಮ್ಗೆ ವರ್ಷ ಬರ್ಬೋದು 2 ವರ್ಷ ಬರ್ಬೋದು. ಈಗ ನಾವು ಫೀಲ್ಡಿಗೆ ಬಂದು 23ನೇ ವರ್ಷ ರನ್ನಿಂಗ್ ಐತಿ. ನಮ್ದು ಇನ್ನೂ ಹೆಸರು ಕುಗ್ಗಿಲ್ಲ. ಈಗ ನಾವ್ ಬಂದಾಗಿಂದ ಹೆಂಗಿತ್ತು ಏರ್ಕೋತ ಬಂದೈತಿ, ಕುಗ್ಗಿಲ್ಲ. ನಾವ್ ಯಾಕ ದುಡ್ಡಿಗೆ ಇನ್ನೂ ತನ ಬಾಳ ಜನಕ್ಕೆ ನಾವ್ ಪೇಮೆಂಟ್ ಮಾತಾಡಲ್ಲ. ಅಕ್ಕ ಈ ಡೇಟ್ ಈಗ ಶಿವಪುತ್ರ ಅವ್ರ ಯೂಟ್ಯೂಬ್ ಶಿವಪುತ್ರ ರೋಷನ್ ಬೆಕ್ಕೇರಿ ಅವರು ಯಾಕ ನಮ್ ನಿಯತ್ತು ನಾವ್ ಶಿವಪುತ್ರದಿಂದನೇ ನಾನು ನನ್ನ ಗಂಡ ಇಲ್ಲಿ ಕುಂತಿದ್ದು. ಈಗ ಅವ್ರು ಚಾನ್ಸ್ ಕೊಟ್ಟಿದ್ದಿಲ್ಲ, ನಾವ್ ಸತ್ತೋಗ್ಲಿ ಕುಂದಿರ್ತಿದ್ದಿಲ್ಲ. ನಾವ್ ಒಂದು ದಿನ ಅವ್ರಿಗೆ ಪೇಮೆಂಟ್ ಮಾತಾಡಲ್ಲ, ಮತ್ತ ಅವರು ನಮ್ ಕೀಳಾಗಿ ಫಸ್ಟ್ ಹೇಳಿನ 5 ಮಂದಿ ನಾ ಬಾಳ ಅನಿಸ್ತು. ಒಂದು ಶಂಕರ್ ಮ್ಯಾನೇಜರ್, ಅದಾದ್ಮೇಲೆ ರೇವಣ್ಣ ಅವರು, ಆಮೇಲೆ ವಿಠಲ್ ಅವರು, ಶಿವಪುತ್ರಣ್ಣ, ರೋಷನ್ ಬೆಕ್ಕೇರಿ, ಸಿದ್ದು ನಾಲತೋಡ್ ಅವ್ರನ್ನ ಮರ್ಯಾದೆ ಅವ್ರ ಹತ್ರ ನಾವ್ 10 ವರ್ಷ ದುಡ್ದಿವಿ. ಹಂಗಣ ಅಕಲ್ಕೊಡ್ರಿ ಏನಕ್ಕ ಎಮರ್ಜೆನ್ಸಿ ಪಾರ್ಟಿ ಕಲ್ತಿದ್ದ ಅವ್ರಿಬ್ರು ಕಮ್ಯಾಗ ನಾನು ತೋಡ ಸಿದ್ದಣ್ಣ ಕಮ್ಯಾಗ, ಆಮೇಲೆ ಅಕಲ್ಕೊಡ್ರಿ ಏನಕ್ಕ ಎಮರ್ಜೆನ್ಸಿ ಪಾರ್ಟಿ ಹೆಂಗ್ ಮಾಡ್ಬೇಕು ಹೇಳಿಕೊಟ್ಟಾರ ಅವ್ರಿಬ್ರು. ನಾನು ಅವ್ರಂದ್ರು ಯಾವಾಗ ಏನೋ ಅವರಿಂದ ನಮ್ಮಿಂದ ಅವ್ರಿಗೆ ಮನಸ್ತಾಪ ಆಗಿರ್ಬೇಕು, ಏನೋ ಆಗಿರ್ಬೇಕು, ಆದ್ರೆ ಅವ್ರು ನಮ್ಗೇನು ಕೆಟ್ಟದಾಗಿ ಮಾಡಿಲ್ಲ. ಇಲ್ಲ ಇಲ್ಲ ಯಾರು ನಮಗ ಕೆಟ್ಟದ ಬಯಸಿಲ್ಲ. ಅಣ್ಣ ಇಂಡೈರೆಕ್ಟ್ ಆಗಿ ಬಂದಿರ್ಬೋದು, ಇವನ ಏನೋ ಕ್ಲಾಶ್ ಆಗಿರ್ಬೇಕು ಅವ್ರವ್ರ ಮಧ್ಯೆ. ಅವ್ರ ನಮ್ ಕಡೆ ಮುಖಾಮುಖಿಯಿಂದ ನಮ್ಗೇನು ಬಂದಿಲ್ಲ. ಎದುರು ನಿಂತ ಅವ್ರು ನಮಗ್ ಮಾತಾಡಿಲ್ಲ, ನಾವ್ ಅವ್ರಿಗೆ ಮಾತಾಡಿಲ್ಲ. ಅವ್ರ ಕೆಟ್ಟದ ನಮ್ಮ ಈಗ ಹಿಂದೇನೋ ಈಗ ನೀವ್ ಹೇಳ್ತೀರಿ ಇವ್ರು ಮಾತಾಡ್ತಾರ ಹಿಂದ, ನಾವ್ ಅದನ್ನೇನು ತಿಳ್ಕೊಂಗಿಲ್ಲ. ಅವ್ರ ಮುಂದ್ ಬಂದ್ ಮಾತಾಡ್ದಾಗೆ ಅವ್ರು ಮಾತಾಡ್ಯಾರ, ಇಲ್ಲ ಅಂದ್ರೆ ಇಲ್ಲ. ನಾವ್ ಸಿದ್ದು ನಾಲತೋಡನ್ ಯಾಕೆ ನೆನೆಸ್ತೀನಿ, ನಾನ್ ವೈಯಕ್ತಿಕವಾಗಿ ಯಾಕೆ ನೆನೆಸ್ತೀನಿ ಅಂದ್ರೆ ನಮ್ಮ ಅಮ್ಮ ತಿರ್ಕೊಂಡಾಗ ಅವ್ರ ಕಮ್ನಾಗ ಇದ್ದಾರ. ನಾನು ಬಾಳ 14-15 ವರ್ಷ ನನಗ 9 ಗಂಟೆ ಸುದ್ದಿ ಅವಾಗ ಒಂದೇ ಶೋ ಆಡ್ತಿದ್ರು ಕಮ್ಮಿಗೊಳದಾಗ, ಒಂದೇ ಶೋ 9 ಗಂಟೆಗೆ ಸುದ್ದಿ ಬಂತ್ ನನಗ್. ಅವಾಗ ಡ್ಯಾನ್ಸರ್ ಎಲ್ಲಾರು ನಾಟಕ ಆಡ್ತಿದ್ದಿಲ್ಲ, ಜನ ನೋಡ್ತಿದ್ದಿಲ್ಲ, ಡ್ಯಾನ್ಸರ್ ಬೇಕೇ. ಅವಾಗ ನಾಳಕ್ ಹತ್ಬಿಟ್ಟೆ. ಆ ಮನುಷ್ಯ ಪ್ರಯತ್ನ ಮಾಡಿದ್ದ ಅಂದ್ರ ಮುಚ್ಚಿಡ್ಬೋದಾಗಿತ್ತು, ನನ್ನ ಬೆಳಿಗ್ಗೆ ಕಳ್ಸ್ಬೋದಾಗಿತ್ತು. ಆದ್ರ ಆ ಮನುಷ್ಯ ಪ್ರಯತ್ನ ಮಾಡಿಲ್ಲ. ನಾನ್ ಆಡಕ್ ಬಂದ್ ಮಾಡ್ತೀನಿ, ನೀವ್ ಹೋಗ್ ಮೊದಲ ಅಂದ್ರು. ಅವಾಗೆ ನನಗ ಡ್ರೆಸ್ ಹಾಕಿ ನನಗ ರೊಕ್ಕ ಕೊಟ್ಟು ನನ್ ಜೊತೆ ಒಬ್ಬ ಮನುಷ್ಯನ್ ಕಳಿಸಿ, ಅಲ್ಲಿ ಪ್ರಭು ಕಾಕ ಅಂತ ಒಬ್ರು ಪಾತ್ರ ಮಾಡಾರ, ಅವ್ರನ್ನ ಕಳಿಸಿ, ನೀ ಮೊದಲ್ ಹೋಗ್ ನಿಮ್ಮ ಅಮ್ಮನ್ ಮಣ್ಣಿಗೆ. ಆ ಮನುಷ್ಯ ನಮ್ ಪೇಮೆಂಟ್ ಇಟ್ಕೊಂಡಾನೋ ಕೊಟ್ಟಾನೋ, ನಮ್ ದುಡಿಮೆ ಕೊಟ್ಟಾನೋ, ಅದು ವೈಯಕ್ತಿಕ. ಮನುಷ್ಯತ್ವ ಇರುವಂತ ಮನುಷ್ಯ ಆ ಮನುಷ್ಯ. ಇನ್ನೂ ತನ ನೀವ್ ಯಾರೇ ನಾಟಕನ್ನೇ ತಿರ್ಕೊಂಡಾರ ಅಂದ್ರು ಅಲ್ಲಿ ಬರ್ತಾನ ಫಸ್ಟ್ ಅಂದ್ರೆ ಸಿದ್ದು ನಾಲತ್. ನಾವು ಕೆಟ್ಟದಾಗ ಏನೋ ಮಾತಾಡ್ತೀವಿ, ಅವಂಗ ತಮಾಷಾಗಿ ಏನೋ ಮಾತಾಡ್ತೀವಿ, ಏನೋ ಮಾಡ್ತೀವಿ ಅಂದ್ರ ಆದ್ರ ಬಾಳ ಒಳ್ಳೆ ವ್ಯಕ್ತಿತ್ವ ಇರುವ ಮನುಷ್ಯ. ಏನೋ ಕೆಟ್ಟ ಆಗೈತಿ, ಇದಾಗೈತಿ. ಈಗ ನಾ ಬಾಳ ಆ ಮನುಷ್ಯನ್ ಪೂಜೆ ಮಾಡುದು ಅಂದ್ರೆ ನಮ್ಮಮ್ಮನ್ ಮಣ್ಣಿ ಕಳ್ಸಿದ. ಇಲ್ಲ ನಮ್ಮಮ್ಮನ್ ಮಣ್ಣು ನಮಗ್ ಸಿಕ್ತಿದ್ದಿಲ್ಲ, ಮುಖಾನು ನನಗ್ ಸಿಕ್ತಿದ್ದಿಲ್ಲ. ಹೌದ್ರಿ, ನನಗ ಆ ಮನುಷ್ಯನ್ ಸಾಯ್ತನ ನಾ ಮರೆಯಂಗಿಲ್ಲ. ಇಲ್ಲ ಓದಿಬಾರ್ದು. ಈಗ ರೇವಣ್ಣವ್ರ ಆಯ್ತು, ವಿಠಲ್ ಚಿಕ್ಕಾಲ್ಗುಂಡಿ ಆಯ್ತು, ನಮ್ ಯೂಟ್ಯೂಬ್ ಶಿವಪುತ್ರ ಆಯ್ತು, ರೋಷನ್ ಬೆಕ್ಕೇರಿ ಆಯ್ತು. ರೋಷನ್ ಬೆಕ್ಕೇರಿ ಅವರು ಪೇಮೆಂಟ್ ನನ್ ಕೈ ಅಕ್ಕ ಇದೊಂದ್ ಸರಿ ನೋಡಕ್ಕ ಅಣ್ಣ, ನಾ ಯಾವತ್ತು ನಿನಗ ನಾವು ಗಂಡ ಐತಿ ಪೇಮೆಂಟ್ ಮಾತಾಡ್ತೀವಿ ಅವತ್ತೇ ನಮ್ ಬ್ಲಾಕ್ ಲಿಸ್ಟ್ ಹೋಗದ್ ಬಿಡ್ ಫೋನ್ ನಾ ಅದೇ ಅಣ್ಣಗ್ ಹೇಳಿದ್ದು. ಯಾರಿಗೂ ಮಾತಾಡಿಲ್ಲ. ಅವ್ರು ತಿಳಿದು ಇವ್ರು ಮಾತಾಡಲ್ಲಪ್ಪ ಅಂತ ಅವ್ರು ಕೀಳಾಗಿ ಕೊಟ್ಟಿಲ್ಲ ನಮ್ಗೆ. ಅಣ್ಣ ಯೋಗ್ಯತೆಗೆ ತಕ್ಕಂಗ ಕೊಟ್ರಣ. ಇಷ್ಟೆಲ್ಲ ಆಯ್ತ್ರಿ, ನಿಮ್ಮ ಜರ್ನಿ ಇಲ್ಲಿ ತಕ ಬಂತ್ರಿ. ನಮಗ ಮಂಜುಳಾ ಮುಧೋಳ ಅವರ ಒಂದ್ ಒಳ್ಳೆ ಆಕ್ಟರ್ ಅಂತ ನಮಗ್ ಗೊತ್ತ್ರಿ. ಇವಾಗ ನಮ್ಮ ಮೀಡಿಯಾ ಮುಖಾಂತರ ಒಂದ್ ಡೈಲಾಗ್ ಅನ್ನ ನೀವು ಯಾವ್ಯಾವ ರಸದೊಳಗೆ ಹೇಳಕ್ ಇಷ್ಟಪಡ್ತೀರಿ ಹೇಳ್ಬೇಕು. ನನಗ ಬಾಳ ಇಷ್ಟವಾದ ಪಾತ್ರ ಕಾಮಿಡಿಕ್ಕಿಂತ ಟ್ರಾಜಿಡಿ ಅಣ್ಣ. ನನ್ ಹೆಸರು ಬಂದಿದ್ದು ಕಾಮಿಡಿಯಿಂದ, ಆದ್ರ ನನಗ್ ಬಾಳ ಇಷ್ಟ ಟ್ರಾಜಿಡಿ.